ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ನಾವು ದೇವರಿಗೆ ಇಷ್ಟವಾಗಿ ನಾವೇನನ್ನು ಮಾಡ್ತಾ ಇದ್ದೀವಿ? ನಾವೆಲ್ಲ ಹೊಂದ್ಕೋಬೇಕಾದ್ರೆ ನೋಡ್ರಿ, ಒಂದು ಬೈಬಲ್ ಕನಿಷ್ಠ ನಾವು ಎಷ್ಟು ಸತಿ ಹೇಳ್ತಾ ಇದ್ರೆ ಜ್ಞಾನಾರ್ಥಿಗಳು ದಿನಕ್ಕೆ ಒಂದು ಅಧ್ಯಾಯ ಓದಬೇಕು. ಅಟ್ಲೀಸ್ಟ್ ನೀವು ಬೈಬಲ್ ಓದಿಲ್ಲ ಅಂದ್ರು 31 ವಚನ ಅಧ್ಯಾಯ ಇದೆ, ದಿನ ಒಂದೊಂದು ಓದಿರ ಅಧ್ಯಾಯ ನಿಮಗೆ 31 ಅಧ್ಯಾಯ ಕಮ್ಮಿ ಆಗುತ್ತೆ. ವರ್ಷಕ್ಕೆ ನೀವೆಷ್ಟು 12 ಸಾರಿ ಒಂದು ಅಧ್ಯಾಯ ಓದುತ್ತೀರ. ಓಕೆ, ಓದುವರಲ್ಲಿ ಎಷ್ಟು ಜನ ಕುಟುಂಬ ಪ್ರಾರ್ಥನೆ ಮಾಡಿದ್ದಾರೆ? ಕೈ ಎತ್ತಿ ಬಿಡದಂಗೆ. ಓಕೆ, ಇಬ್ರೇ ಅಥವಾ 3 ಜನ 4. ಓದುವಲ್ಲಿ ಎಷ್ಟು ಜನ ಪಾರ್ಟಿಗಳಿಗೆ ಹೋಗಿದ್ದಾರೆ? ಕೈ ಎತ್ತಿ. ಮದುವೆಗಳಿಗೆ, ಪಾರ್ಟಿಗಳಿಗೆ, ಬಂಧುಗಳಿಗೆ ಇದಕ್ಕೆ ಎಷ್ಟು ಜನ ಹೋಗಿದ್ರು? ಎಷ್ಟು ಟೈಮ್ ಎಷ್ಟು ಜನ ನಾವು ಓದುವರ ಟಿವಿ ಸಿನಿಮಾಗಳು ನೋಡಿದ್ದೀವಿ? ಎಷ್ಟು ಜನ ನಾವು ಸೀರಿಯಲ್ಗಳು ನೋಡಿದ್ದೀವಿ? ಒಂದ್ಸರಿ ಕೈ ಎತ್ತ. ಮತ್ತೆ ನೀನು ಬಂಧು ಬಳಗ ಹೋದ್ರೆ ನೀನು ಬರ್ತಾರ? ಬಂದು ಬಿಡದ. ನಿನ್ಗೆ ಆರೋಗ್ಯ ಕೆಟ್ಟೋದ್ರೆ ಆರೋಗ್ಯ ಕೊಡ್ತಾರ ದೇವ್ರು? ಹೇಳ್ರಿ. ನಿನ್ಗೆ ಹಣ, ಆಸ್ತಿ, ಅಂತಸ್ತು ಬೇಕು, ಎಲ್ಲ ಸ್ಟೈಲಿಶ್ ಆಗಿ ಬದುಕಬೇಕಂದ್ರೆ ಎಲ್ಲ ದೇವ್ರು ಕೊಡ್ತಾನ? ಎಷ್ಟು ಸಮಯ, ಎಷ್ಟು ಗಂಟೆಗಳ ಕಾಲ ನಾವು ಬೇರೆಯವರ ಪಾರ್ಟಿಗಳಿಗೆ ಹೋಗ್ತೀವಿ, ಬೇರೆಯವರ ವಿಷಯಗಳಿಗೆ ಹೋಗ್ತೀವಿ, ನಾವು ಅನೇಕವಾದಂತ ನಾವು ಮೊಬೈಲ್ ಮುಖಾಂತರ ನಾನವಾಗಿ ನಮ್ಮ ಸಮಯವನ್ನು ಕಳಿತೀವಿ ಅಲ್ಲ? ದೇವರ ಸನ್ನಿಧಾನದಲ್ಲಿ ಕೈ ಎತ್ತರಿ ಅಂದ್ರೆ ತುಸ್ಸ ಇಲ್ಲ, ಪಟಾಕಿ ತುಸ್ಸ ಅದ್ರ ಮೇಲೆ ಪ್ರಾರ್ಥನೆಗಳಿಲ್ಲ, ವಾಕ್ಯಗಳು ಓದೋದಿಲ್ಲ. ಹೇಳಿದ ವಾಕ್ಯ ವಾರ 1 ತಿಂಗಳು ನಾನು ಹೇಳಿದ ವಾಕ್ಯವೇ. ನೀವು ಯೂಟ್ಯೂಬಲ್ಲಿ ನೋಡ್ರಿ, ಬರೀ ಬೈಬಲ್ ಓದೋದ್ರ ಬಗ್ಗೆ, ಪ್ರಾರ್ಥನೆ ಮಾಡೋದ್ರ ಬಗ್ಗೆ, ಇವೆರಡು ನೀವು ಮಾಡೋದ್ರಿಂದ ದೇವರು ಕೊಡುತ್ತ ಆಶೀರ್ವಾದದ ಬಗ್ಗೆ ನಾನು ಹೇಳ್ತಾ ಬಂದೆ, ಟೀಚ್ ಮಾಡ್ತಾ ಬಂದೆ. ಬೇರೆ ಇವತ್ತು ಸಹ ಅನೇಕರ ಜೀವಿತದಲ್ಲಿ ಸಮಯ ಇಲ್ಲ ಪ್ರಾರ್ಥನೆ ಮಾಡೋದಕ್ಕೆ. ಅನೇಕರ ಜೀವಿತದಲ್ಲಿ ಬೇರೆ ಬೈಬಲ್ ಓದೋದಕ್ಕೆ ಸಮಯ ಇಲ್ಲ. ಯಾಕೆ ದೇವರು ನಮ್ಮನ್ನು ಮೆಚ್ಚುತ್ತಾನೆ? ಈಗ ಎಕ್ಸಾಮ್ ಇದೆ, ಹಗಲು ರಾತ್ರಿ ಪ್ರಿಪೇರ್ ಆಗ್ತೀವಿ ಅಲ್ಲ? ಚೆನ್ನಾಗಿ ಓದಿದ್ರೆ ನಾವು ಪಾಸ್ ಆಗ್ತೀವಿ ಎಕ್ಸಾಮ್. ನಮಗೊಂದು ಎಕ್ಸಾಮ್ ಇದೆ ದೇವರ ಸನ್ನಿಧಾನದಲ್ಲಿ. ದೇವ್ರು ನಮ್ಮನ್ನು ಸುಮ್ಮನೆ ಬಿಡಲ್ಲ. ನೀನು ಎಷ್ಟು ಬೈಬಲ್ ಓದ್ತಿದ್ದೆ ದಿನಕ್ಕೆ? ಎಷ್ಟು ನೀನು ಪ್ರಾರ್ಥನೆ ಮಾಡ್ತಿದ್ದ ದಿನಕ್ಕೆ? ಎಷ್ಟು ಸಮಯ ನಾವು ಈ ಲೋಕದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ನಾವು ಕಳೀತಾ ಇದ್ದೀವಿ? ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ. ದೇವರ ಮಕ್ಕಳಾದ ನಾವು ಯಾವತ್ತೂ ದೇವರು ನಮ್ಮನ್ನು ಅನ್ಯಾಯಸ್ಥರಾಗಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾವತ್ತೂ ದೇವರು ನಮ್ಮನ್ನು ಕೈ ಬಿಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನಾವು ದೇವರನ್ನ ಘನಪಡಿಸಬೇಕು, ಆರಾಧಿಸಬೇಕು. ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ಪ್ರಾರ್ಥನೆಗಳಿರಬೇಕು. ನಮ್ಮ ಮನೆಯಲ್ಲಿ ಸತ್ಯವೇದ ಬೈಬಲ್ಗಳನ್ನು ನಾವು ತೆರೆದು ಓದಬೇಕು. ನೀನು ಚೆನ್ನಾಗಿದ್ದಾಗ ದೇವರು ನೀನು ಚೆನ್ನಾಗಿ ನೋಡ. ಆದರೆ ನೀನು ಹಾಳಾದಾಗ ಮನುಷ್ಯರು ನಿನ್ನ ಯಾರು ನೋಡಲ್ಲ, ಹತ್ರನೂ ಬರಲ್ಲ. 38 ವರ್ಷದಿಂದ ಬೈಬಲ್ ಅನ್ನು ಗಮನಿಸ್ತೇವೆ. ಸಮಯ ಓದಕ್ಕೆ ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 1-8 ವಚನ. ಯೋಹಾನ ಸುವಾರ್ತೆ 5:1-8 ವಚನ. ಬೆಥೆಸ್ದೆ ಕೊಳವೆ ಬಳಿ 38 ವರ್ಷದಿಂದ ಒಬ್ಬ ರೋಗಿ ಅಲ್ಲಿ ಬಿದ್ದಿರ್ತಾನೆ. ಯಾವಾಗ? ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 1-8 ವಚನ. ಬೆಥೆಸ್ದೆ ಕೊಳವೆ 38 ವರ್ಷದಿಂದ ಅಲ್ಲಿ ಬಿದ್ದಿರ್ತಾನೆ ಒಬ್ಬ ರೋಗಿ. ಯೇಸು ಸ್ವಾಮಿ ಅಲ್ಲಿ ಹೋಗ್ತಾರೆ. ಎಂತ ಪ್ರೀತಿ ಸ್ವರೂಪನಾದ ದೇವರು ನಾನೇ ನಂಬಿರುವಂತವ್ರು. ಯೇಸು ಸ್ವಾಮಿ ಅಲ್ಲಿ ಹೋದಾಗ ಅವನ ಹತ್ರ ಮಾತಾಡ್ತಾರೆ. ನಿನಗೆ ಸ್ವಸ್ಥತೆ ಆಗೋದಿಕ್ಕೆ ಮನಸ್ಸಿಲ್ವಾ? ಅಯ್ಯ, ನನಗೆ ಮನಸ್ಸಿದೆ. ಆದ್ರೆ ಈ ಕೊಳವೆಯಲ್ಲಿ ಈ ನೀರು ಉಕ್ಕುವಾಗ ನನಗಿಂತ ಮುಂಚೆ ಅನಾರೋಗ್ಯಸ್ಥರು ಎಲ್ಲರೂ ಬೇಗ ಹೋಗಿ ಇಳಿತಾರೆ, ಅವರೆಲ್ಲ ವಾಸಿ ಆಗ್ತಾರೆ. ನಾನು ಎದ್ದು ಓಡಾಡೋಕ್ಕಾಗೋದಿಲ್ಲ. 38 ವರ್ಷದಿಂದ ಈ ಬೆಡ್ ಮೇಲೆ, ಈ ರೋಡ್ ಮೇಲೆ ನಾನು ಹಂಗೆ ಮಲಗಿದ್ದೀನಿ. ನಾನು ಯಾರು ಕಳ್ಕೊಂಡೋಗಿ ಅಲ್ಲಿ ಇಳಿಸೋರೇ ಇಲ್ಲ. ಎಷ್ಟು ವರ್ಷದಿಂದ? 38 ವರ್ಷದಿಂದ. ಸಾವಿರಾರು ಜನರು ಆ ಬೆಥೆಸ್ದೆ ಕೊಳವೆ ಬಾವಿ ಹತ್ರ ಅನೇಕ ಜನ, 1000 ಜನ ಹೋಗ್ತಾ ಬರ್ತಿದ್ದಾರೆ. ಆದ್ರೆ ಆ 38 ವರ್ಷದ ಬಿದ್ದವನನ್ನ ನೋಡ್ತಾ ಇದ್ದಾರೆ. ಒಬ್ಬರು ಸಹ ಆತನ ಮೇಲೆ ಕರುಣೆ ತೋರಿಸಿಲ್ಲ. ಒಬ್ರು ಸಹ ಆತನ ಮೇಲೆ ಕರುಣೆ ಇಟ್ಟು ಅಲ್ಲಿ ಕರ್ಕೊಂಡೋಗಿ ಅದನ್ನ ಇಳಿಸಿದ್ರೆ ಪಾಪ ಚೆನ್ನಾಗಾಗ್ತಾನೆ, ಬದುಕ್ತಾನೆ.
ಯಾರು ಸಹ ಆತನ ಮೇಲೆ ಪ್ರೀತಿ ತೋರಿಸಿಲ್ಲ, ಕರುಣೆ ತೋರಿಸಿಲ್ಲ. ಎಲ್ಲ ಅವರವರ ಭಾವನೆಗೆ ಅವರವರೇ ಹೋಗಿ ಸ್ವಸ್ಥತೆ ಹೋಗ್ತಾರೆ. ಅದು ಹೇಳ್ತಿದ್ರು ಯೇಸು ಸ್ವಾಮಿ ಹತ್ರ. ಯಾರು 38 ವರ್ಷದ ಬಿದ್ದಂತ ರೋಗಿ ಹೇಳ್ತಾರೆ, ಸ್ವಾಮಿ ನನಗೆ ವಾಸಿ ಆಗ್ಬೇಕಂತ ಇಷ್ಟ ಇದೆ, ಈ ರೋಗ ನನ್ನಿಂದ ಬಿಟ್ಟು ಹೋಗ್ಬೇಕಂತ ಆಸೆ ಇದೆ. ಆ ಬಾವಿಯಲ್ಲಿ ನೀರು ಉಕ್ಕುವಾಗ ನನ್ನನ್ನು ಯಾರೂ ಹೋಗಲ್ಲ, ನನಗಂತೂ ಹೋಗೋ ಶಕ್ತಿ ಇಲ್ಲ. ಯಾಕೆ? ಆತ ನಡೆಯೋಕೆ ಶಕ್ತಿ ಇಲ್ಲ, ಓಡಾಡೋಕೆ ಶಕ್ತಿ ಇಲ್ಲ. 38 ವರ್ಷದಿಂದ ಅಲ್ಲಿ ಬಿದ್ದಿದ್ದಾನೆ. ಯಾರನ್ನೇ ಕರುಣೆ ತೋರಿಸಿದ್ರು? ಆತನ ಮೇಲೆ ಯಾರು ಕರುಣೆ ತೋರಿಸಿದ್ರು? ಯೇಸು ಸ್ವಾಮಿ ಕರುಣೆ ತೋರಿಸಿದ್ರು ಆತನ ಮೇಲೆ. ಯೇಸು ಸ್ವಾಮಿ ಅಲ್ಲಿಗೆ ಬಂದ್ರು ಹೇಳ್ತಾ ಇದ್ದಾರೆ. ಹೌದಾ? ಅದೊಂದು ವಚನ, ಕೊನೆ ವಚನ ಒಂದೇ ಸಾಕು. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 7-8 ವಚನ ಓದಪ್ಪ. ಆ ರೋಗಿಯು ಸ್ವಾಮಿ ನೀರು ಉಕ್ಕುವಾಗ ಕೊಳದೊಳಗೆ ಇಳಿಸುವವರು ಇಲ್ಲ, ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಎಂದನು. ಯೇಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆ ಎತ್ತುಕೊಂಡು ನಡೆದ. ನೋಡಿ, ಯೇಸು ಸ್ವಾಮಿ ಸ್ಟಾರ್ಟಿಂಗ್ ಕೇಳಿ ನೀನು ಸ್ವಸ್ಥವಾಗಿ ಮನಸ್ಸುಂಟು, ಪಾಪ ಅವನಿಗೆ ಮನಸ್ಸಿದೆ, ಆದ್ರೆ ಅವನನ್ನು ತಗೊಂಡೋಗಿ ನೀರಲ್ಲಿ ಇಳಿಸೋದು ಯಾರು? ಸಾವಿರಾರು ಜನರು ಅಲ್ಲಿ ಹೋಗಿ ಬರ್ತಿದ್ರು. 38 ವರ್ಷದ ದಿನಕ್ಕೆ 100 ಜನ ಲೆಕ್ಕ ಹಾಕಿದ್ರು. ಲಕ್ಷಾಂತರ ಜನ ಅಲ್ಲಿ ಓಡಾಡ್ತಿದ್ದಾರೆ. ಯಾರನ್ನು ಸ್ವಸ್ಥ ಪಡಕ್ಕಾಗ್ತದೆ? ಆತನು ಸ್ವಸ್ಥ ಮಾಡಕ್ಕಾಗಿಲ್ಲ. ಯೇಸು ಸ್ವಾಮಿ ಅವಾಗ ಇದೆಲ್ಲ ಹೇಳಿದ್ಮೇಲೆ ನನಗೆ ಆಸೆ ಇದೆ ಸ್ವಾಮಿ, ನನ್ನ ಯಾರು ನಿಲ್ಲಿಸ್ತಾ ಇದೆ ಸ್ವಾಮಿ. ಆಗ ಯೇಸು ಸ್ವಾಮಿ ಅಂತಾರೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಹೋಗು ಎಂದು ಹೇಳಿದನು. ತಕ್ಷಣ 38 ವರ್ಷದ ವ್ಯಾಧಿಯುಳ್ಳ ಮನುಷ್ಯನು ತಕ್ಷಣ ಆತನ ಏನ್ ಮಾಡಿದ್ರೆ ಎದ್ದು ಆ ಕ್ಷಣವೇ ಆ ಮನುಷ್ಯ ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಎಂಬುದಾಗಿ ಇಲ್ಲಿ ನಾವು ಗಮನಿಸುವಂತ ವಿಷಯ. ಪ್ರೇರೆ, ಒಬ್ಬ ವ್ಯಕ್ತಿ ಮಾನವನ ಜೀವಿತದಲ್ಲಿ ನೀನು ಅನೇಕವಾದ ಕಷ್ಟದಲ್ಲಿದ್ದಾಗ, ರೋಗದಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ, ಬಡತನದಲ್ಲಿದ್ದಾಗ, ಗುಡಿಸಲಲ್ಲಿದ್ದಾಗ, ಸೈಕಲ್ ಹೊಡಿಬೇಕಾದ್ರೆ ನಿನ್ನನ್ನು ಅನೇಕರು ನೋಡಿ ನಿನ್ನ ಹತ್ತಿರಕ್ಕೆ ಬರದ ಹಾಗೆ, ನಿನ್ನ ಮನೆಗೆ ಬರದ ಹಾಗೆ, ನಿನ್ನನ್ನು ಪ್ರೀತಿಸಿದಾಗ ಅನೇಕರು ನೋಡಿ ಎಷ್ಟೋ ಜನ ಹಂಗೆ ಹೋಗಿರ್ತಾರೆ. ಅಷ್ಟೇ ಬಿಡುತ್ತೆ. ನೀನು ಯಾವಾಗ ಯೇಸು ಕ್ರಿಸ್ತನ ನಿನ್ನ ಸ್ವಂತ ರಕ್ಷಣೆಗಾಗಿ ನಿನ್ನ ಹೃದಯವನ್ನು ದೇವರಿಗೆ ಕೊಟ್ಟು ನೀನು ಯೇಸುವನ್ನು ನಂಬಿಕೊಂಡಿದೆಯೋ, ಯೇಸುವಿನ ಮೇಲೆ ನಿನ್ನ ಮನಸ್ಸಿಟ್ಟಿದೆಯೋ, ನಿನ್ನ ಪಾಪಗಳು ಯೇಸುವಿನ ರಕ್ತದಿಂದ ಪರಿಹಾರ ಆಗಿದೆಯೋ, ಯೇಸು ಸ್ವಾಮಿ ಅವತ್ತಿಂದ ನಿನ್ನನ್ನು ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೀನಿರುವ ರೋಗ, ಈಗ ಆಡಿದ್ರೆ ನೀನಿರುವ ಕಷ್ಟ, ನೀನು ಬಂದು ಬೆಳಗ್ಗೆ ಬಿಟ್ಟೋದು, ನಿನ್ನ ಸಮಸ್ಯೆಗಳು ಬಂದು, ನಿನ್ನ ಶೋಧನೆ ಬಂದು, ಇವೆಲ್ಲವನ್ನು ಯೇಸು ಕ್ರಿಸ್ತನು ನಿನ್ನನ್ನು ಎಲ್ಲರಿಂದಲೂ ಕಾಪಾಡುತ್ತಾ ಬಲಪಡಿಸುತ್ತಾ ಸಮಸ್ತವನ್ನು ಏನೇನು ಬೇಕು ಎಲ್ಲವನ್ನು ಕೊಡುತ್ತಾ ಬಂದ. ಯಾವ ಮನುಷ್ಯ ನಿನಗೆ ಕೊಟ್ಟಿಲ್ಲ. ಅವನು ಎದ್ದು ನಡೆದು ಓಡಾಡಿದ ಮೇಲೆ ಅದಕ್ಕೂ ಜನ ಕೊಟ್ಟೆ ಕಿಚ್ಚು ಬಂತು. ಅರೆ, ಇವನು 38 ವರ್ಷದಲ್ಲಿ ಬಿದ್ದವನಲ್ಲ, ಇವನು ಎಷ್ಟು ಸ್ವಸ್ಥತೆ ಆಯ್ತು, ಇವನು ಹೆಂಗೆ ಚೆನ್ನಾಗಾಯ್ತು? ಆವತ್ತನ್ನು ನೋಡಿ ಅನೇಕರು ಅಸೂಯೆ ಪಡೋರು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಎಷ್ಟೋ ಪ್ರೀತಿ ಮಾಡಿ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದಾನೆ. ಕ್ರಿಸ್ತನು ನಿನ್ನನ್ನು ನೆನಪು ಮಾಡಿಕೊಂಡು ಯೇಸು ಸ್ವಾಮಿ. ಯಾಕೆ ಗೊತ್ತಾ? ನಿನ್ನ ಹೃದಯವನ್ನು ಯೇಸುವಿಗೆ ಕೊಟ್ಟಿದ್ದಕ್ಕೆ. ನಿನ್ನ ಪಾಪಗಳು ಯೇಸುವಿನ ರಕ್ತದಿಂದ ಪರಿಹಾರವಾಗಿ ನೀನು ವಾಪಸ್ ತೆಗೆದುಕೊಂಡು ದೇವರ ಸನ್ನಿಧಾನದಲ್ಲಿ ಇರೋದಕ್ಕೆ ದೇವರು ನಿನ್ನನ್ನು ಹೀನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ದೇವರು ನಿನ್ನನ್ನು ತಂದಿದ್ದಾನೆ. ಆಮೇಲೆ ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ನೀನು ದೇವರಿಗೆ ಎಷ್ಟು ಸಮಯ ಕೊಡ್ತಾ ಇದೆಯಾ? ಅಫ್ಕೋರ್ಸ್ ನಾನು ಸ್ಟಾರ್ಟಿಂಗ್ ಹೇಳಿದ ಅದೇ, ನಿನ್ನನ್ನು ದೇವರು ಸ್ವಸ್ಥತೆ ಮಾಡ್ದ, ಬಿಡುಗಡೆ ಮಾಡ್ದ, ಬಂದ ಬೆಳಗ್ಗೆ ನಿನ್ನ ತಲೆ ಎತ್ತುವ ಹಾಗೆ ಮಾಡ್ದ, ನಿನ್ನನ್ನು ಉನ್ನತ ಸ್ಥಿತಿಗೆ ತಂದ, ನನ್ನನ್ನು ನಿನ್ನನ್ನು ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡ್ದ. ನೀನು ಯಾರಿಗೆ ಮೊದಲನೇ ಸ್ಥಾನ ಕೊಡ್ತಿದ್ಯಾ? ನೀನು ದುಡ್ಡಿಗ, ಮನುಷ್ಯರಿಗ, ರಕ್ತ ಸಂಬಂಧಿಕರಿಗ, ಪಾರ್ಟಿಗಳಿಗ, ಅಥವಾ ಬೇರೆ ನಿನ್ನನ್ನು ಮೆಚ್ಚಿಸೋರ್ಗ ನೀನು ಪ್ರಥಮ ಸ್ಥಾನ ಕೊಡ್ತಿದ್ಯಾ? ಬೈಬಲ್ ಓದ್ತಾ ಇಲ್ಲ ಅಂತೀಯ, ಪ್ರಾರ್ಥನೆ ಅರ್ಧ ಗಂಟೆ ಮೇಲೆ ಮಾಡ್ತಾ ಇಲ್ಲ ಅಂತೀಯ. ಹಾಗಾದ್ರೆ ರೋಗ ಎಲ್ಲಿ ಬಿಡುಗಡೆ ಆಗುತ್ತೆ? ಹಾಗಾದ್ರೆ ನಿನ್ನನ್ನು ದೇವರು ನೆನಪು ಮಾಡಿಕೊಂಡು ಈ ಸ್ಥಾನಕ್ಕೆ ತಂದು ನಿನ್ನನ್ನು ದೇವರು ಅಷ್ಟಕ್ಕೆ ನಿಲ್ಲಿಸಿದ್ರೆ ನೀನು ಮತ್ತೆ ಅಭಿವೃದ್ಧಿ ಆಗ್ತೀಯ?
ದೇವ್ರು ಯಾಕೆ ನಿನ್ನ ಪ್ರೀತಿ ಮಾಡ್ದ? ನೀನು ಸ್ವಲ್ಪ ಸೆಟ್ಲ್ ಆಗ್ಬಿಟ್ಟು ಬೈಬಲ್ ಪಕ್ಕಕ್ಕಿಟ್ಟು, ಪ್ರಾರ್ಥನೆ ಪಕ್ಕಕ್ಕಿಟ್ಟು, ಚರ್ಚ್ ಪಕ್ಕಕ್ಕಿಟ್ಟಿರೋಕ್ಕಲ್ಲ. ನೀನು ಸಾಯೋವರೆಗೂ, ನಾನು ನೀನು ಸಾಯೋವರೆಗೂ, ಲೋಕದಲ್ಲಿ ಇರುವವರೆಗೂ ಯೇಸು ಕ್ರಿಸ್ತನಿಗಾಗಿ ಏನಾದರೂ ನೀನು ಸೇವೆ ಮಾಡಬೇಕು. ಯೇಸು ಕ್ರಿಸ್ತನಲ್ಲಿ ನಾನು ನೀನು ಭದ್ರವಾಗಿ ಜೀವಿಸುವಂತರಾಗಿರ್ಬೇಕು. ಇನ್ನೊಂದು ಮಾತ್ರಲ್ಲ, 18 ವರ್ಷದಿಂದ ಒಂದು ಚರ್ಚ್ ಬರ್ತಾ ಹೋಗ್ತಾ ಇದ್ದ ಚರ್ಚ್ಗೆ 18 ವರ್ಷದಿಂದ ಒಬ್ಬ ಕೂನಿ ಆಳು ಆ ತಾಯಿ ಬಗ್ಗಿದ್ದು. ನಾವು ಲೂಕ ಸುವಾರ್ತೆಯಲ್ಲಿ ಬಹುಶಃ ನೋಡ್ತೀವಿ, 13ನೇ ಅಧ್ಯಾಯದಲ್ಲಿ 10 ರಿಂದ 13 ವಚನ ದಯವಿಟ್ಟು ಓದ್ತಿರೋದ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 10 ರಿಂದ 13 ವಚನ. ಒಂದೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆ ನಡುಬಗ್ಗೆ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲೆ ಕೆತ್ತಲಾತಿದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆ ಮೇಲೆ ತನ್ನ ಕೈಗಳನ್ನಿಟ್ಟು ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಅಲ್ಲೆಲೂಯಾ. ನೋಡಿ, 18 ವರ್ಷದಿಂದ ಚರ್ಚಿಗೆ ಬರ್ತಿದ್ದಾರೆ. ಯಾರಾದ್ರೂ ಮನುಷ್ಯ ಆಕೆಗೆ ಸ್ವಸ್ಥ ಮಾಡಿದ? 18 ವರ್ಷದಿಂದ ಬಂದು ಹೋಗ್ತಿದ್ದಾರೆ. ಎಷ್ಟೋ ಜನರು ಅಲ್ಲಿ ಬೋಧಕರು ಬಂದು ಹೋದ್ರು. 18 ವರ್ಷದಿಂದ ಆ ನಡುಬಗ್ಗಿದ ಮುದುಕಿಯ ತಾಯಿ ಆ ಚರ್ಚಿಗೆ ಬರ್ತಾ ಇದ್ದಾಳೆ. ಯಾವ ಬಂದು ಬಳಗ ರಕ್ತ ಸೋಂಕು ಯಾರಾದ್ರೂ ಸ್ವಸ್ಥತೆ ಮಾಡಿದ್ರ? ಆಗ್ಲಿಲ್ಲ. ಯಾರು ಮಾಡಿ, ಯಾರು ಇಳಿಸ್ಕೊಂಡಿಲ್ಲ ಆಕೆಯನ್ನು ಯಾರು ಇಳಿಸ್ಕೊಂಡಿಲ್ಲ. ಯಾಕೆಂದ್ರೆ ಆಕೆ ತನ್ನ ಜೀವಿತದಲ್ಲಿ ನಡುಬಗ್ಗಿದವಳು. ಆಕೆಯೇ ತನ್ನ ರೋಗ, ದೆವ್ವ ಹಿಡಿದು ನಡುಬಗ್ಗಿದಳು. ಆಕೆ ಏನ್ ಹಿಡಿದಿದೆ? ಕ್ರೈಸ್ತರಿಗೆ ಗೊತ್ತೆಷ್ಟೋ ಜನರಿಗೆ ದೆವ್ವ ಹಿಡಿದಿದೆ. ಅಲ್ಲಿ ನಡುಬಗ್ಗಿದೆ. ಎಷ್ಟೋ ಜನ ಯೇಸು ಕ್ರಿಸ್ತ ನಂಬಿದಂತವ್ರಿಗೆ ದೆವ್ವ ಹಿಡಿದಿದೆ. ಅದಕ್ಕೋಸ್ಕರ ಬೈಬಲ್ ಮುಟ್ಟಿದ್ರೆ ಅವ್ರಿಗೆ ಓದಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರ ಮೊಣಕಾಲು ಬಗ್ಗಲ್ಲ. ಅದಕ್ಕೋಸ್ಕರ ಅವ್ರು ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸು ಬರಲ್ಲ. ಅದಕ್ಕೋಸ್ಕರ ಅವರು ದೇವರ ಮಂದಿರಕ್ಕೆ ಬರೋದಕ್ಕೆ ಇಷ್ಟ ಆಗಲ್ಲ. ದೆವ್ವ ಹಿಡಿದು ಅವರನ್ನು ಏನ್ ಮಾಡ್ತಿದ್ರೆ ದೇವರ ಸನ್ನಿಧಾನದಿಂದ ದೂರ ಮಾಡ್ತಿದ್ದೆ ದುರಾತ್ಮ ದೆವ್ವ. ಯೇಸು ಸ್ವಾಮಿ ನಮ್ಮದವ್ರು ದೆವ್ವ ಹಿಡಿಯಲ್ವಾ? ನಾನು ಯೇಸು ಸ್ವಾಮಿ ನಂಬಿ ನನ್ಗೆ ದೆವ್ವ ಹಿಡಿತೆ ಸರ್ ಅಂತೀರಾ? ಖಂಡಿತ ಹಿಡಿಯಲ್ಲ. ಯಾರಿಗೆ ಗೊತ್ತಾ? ಪ್ರತಿದಿನ ನೀನು ಭಯಭಕ್ತಿಯಿಂದ ದೇವರನ್ನು ಎದ್ದು ಸ್ನಾನ ಮಾಡಿ ದೇವರ ಸನ್ನಿಧಾನದಲ್ಲಿ ಮೊದಲನೇ ಸ್ನಾನ ನೀನು ಪ್ರಾರ್ಥನೆ ಮಾಡಿ ಆಮೇಲೆ ಬೈಬಲ್ ಓದಿ ನೀನು ಕೆಲಸಕ್ಕೆ ಹೋಗು. ಎಷ್ಟೇ ಬಿಸಿ ನೀನು ಬಂದಾಗ ಅಥವಾ ಮಧ್ಯಾಹ್ನ ಸಾಯಂಕಾಲ ಟೈಮ್ ಇದ್ದಾಗ ನೀನು ಬೈಬಲ್ ಓದು, ನೀನು ಪ್ರಾರ್ಥನೆ ಮಾಡು, ಮೊಣಕಾಲು ಓದು. ನಿನ್ನ ಮನೆಗೆ ಯಾವ ದೆವ್ವನೂ ಬರಲ್ಲ, ನಿನಗೂ ಯಾವ ದೆವ್ವ ಹಿಡಿಯಲ್ಲ. ರೋಗಗಳು ಹೆಂಗ್ ಬರ್ತವ್ರಿ? ಮನುಷ್ಯನಿಗೆ ರೋಗ, ಇದು ರೋಗ ಹೆಂಗ್ ಬಂತು ಮನುಷ್ಯನಿಗೆ? ದೆವ್ವ ಹಿಡಿದಾಗ ಅನೇಕ ಒಂದು ರೋಗಗಳು ಬರ್ತವೆ. ದೆವ್ವನಿಂದ ಬಿಡಿಸ್ಕೋಬೇಕಾದ್ರೆ ದೇವರ ಕೃಪೆ ನಿನ್ನ ಮೇಲೆ ಇರ್ಬೇಕು, ದೇವರ ಶಕ್ತಿ ನಿನ್ನ ಮೇಲೆ ಇರ್ಬೇಕು, ದೇವರ ಹಸ್ತ ನಿನಗೆ ಜೊತೆ ಆಗಿರ್ಬೇಕು. ಯಾಕೆ? ಯೇಸು ಕ್ರಿಸ್ತ ನಂಬಿರುವಂತ ಮಗಳು ಮಗಂದೆ ನಿನ್ ಜೊತೆ ಇರ್ಬೇಕು ಅಂದ್ರೆ ಉಂಟೆ నాకు చాలయ్య, నీ తోడు చాలయ్య, నీ నీడ చాలయ్య. ಯೇಸುವಿನ ಕೃಪೆ ನಿನ್ನ ಮೇಲೆ ಇರಬೇಕಾದ್ರೆ ನೀನು ದೇವರಿಗೆ ಇಷ್ಟವಾದಂತ ಮಗಳಾಗಬೇಕು. ನೀನು ದೇವರಿಗೆ ಇಷ್ಟವಿದ್ರೆ ನೋಡಿ ಇನ್ನೊಂದು ಸ್ವಲ್ಪ ನಿಮ್ಗೆ ಆಳವಾಗ್ತಾಗುತ್ತೆ. ಈ 32 ವರ್ಷದಿಂದ ಅವ್ನು ಮಲಗಿದಾನಲ್ಲ, ಪಾಪ ಅವ್ನು ಎದ್ದು ಯೇಸುವಿನ ಜಾಗಕ್ಕೆ ಹೋಗಾಗುತ್ತಾ? ಆಗಲಿಲ್ಲ. ಅವನ ಬಳಿ ಯಾರು ಬಂದ್ರು? ಅವನ ಬಳಿ ಮಾತಾಡಿ ಯೇಸು ಸ್ವಾಮಿ ಬಂದ್ರು. ಅವನು ಯೇಸು ಸ್ವಾಮಿ ಬಳಿ ಹೋಗ್ಲಿ. ಯಾಕೆ? 38 ವರ್ಷದಿಂದ ಅವನು ಎದ್ದೊಳಕ್ಕೆ ಆಗ್ತಾ ಇಲ್ಲ, ಮಲಗಿದ್ದ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಹುಡುಕೊಂಡು ಅವನ ಬಳಿಗೆ ಬಂದ. ಅವನು ಮಲಗಿದ್ರು ಸಹ ಅವನ ಹೃದಯದಲ್ಲಿ ದೇವರ ಬಡಿತ ಬಂದಿತ್ತು. ಅವನು ಮಲಗಿದ್ರು ಸಹ ದೇವರ ಸನ್ನಿಧಾನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಅವನು ಮಲಗಿದ್ರು ಸಹ ದೇವರ ಸನ್ನಿಧಾನದಲ್ಲಿ ದೇವರನ್ನು ಮಹಿಮೆಪಡಿಸಿದ್ದ. ನನಗೊಂದಲ್ಲ ಒಂದಿನ ಸ್ವಸ್ಥತೆ ಆಗುತ್ತೆ ಅಂತ. ನಿನ್ನ ಹೃದಯದ ಬಡಿತ ಯೇಸು ಕ್ರಿಸ್ತನಿಗಾಗಿರ್ಬೇಕು. ಹುಡುಕೊಂಡು ಬಂದ ಯೇಸು ಸ್ವಾಮಿ ಸ್ವಸ್ಥತೆ. ಸಭಾ ಮಂದಿರದಲ್ಲಿ ಬಗ್ಗಿದ್ದಂತ ಆ ತಾಯಿ
ತಾಯಿ 18 ವರ್ಷದಿಂದ ಆಕೆ ಹುಡುಕೊಂಡು ಯೇಸು ಸ್ವಾಮಿ ಹತ್ರ ಹೋದ್ಲ ಆಕೆ ಹುಡುಕೊಂಡು ಯೇಸು ಸ್ವಾಮಿ ಸಭಾಮಂದಿರಕ್ಕೆ ಹುಡುಕೊಂಡು ಬಂದ್ರು. ಆ ರೋಗ ಇದ್ದಂತ ದೆವ್ವ ಹಿಡಿದಂತ ಆಕೆಯನ್ನ ಏನಾಯ್ತು, ಆಕೆಯನ್ನು ಮುಟ್ಟಿದ ತಕ್ಷಣ ನೆಟ್ಟಗಾದಳು, ನಿನಗೆ ಬಿಡುಗಡೆ ಆಯ್ತು, ನಿನ್ನಿಂದ ದೆವ್ವ ಬಿಟ್ಟೋಯ್ತು, ನೀನು ಹೋಗ ಮಾಡ್ತಾರೆ. ಯೇಸು ಸ್ವಾಮಿ ನಿನಗೆ ಜೊತೆ ಆಗಿದ್ರೆ, ಯೇಸು ಸ್ವಾಮಿ ನಿನ್ನ ಮನೆಯಲ್ಲಿದ್ರೆ, ಯೇಸು ಸ್ವಾಮಿ ನಿನ್ನ ಹೃದಯದಲ್ಲಿದ್ರೆ, ಯೇಸು ಸ್ವಾಮಿ ನೀನು ಪ್ರೀತಿ ಮಾಡಬೇಕು ಅಂದ್ರೆ ನೀನು ಮೊದಲು ಯೇಸುವನ್ನು ಪ್ರೀತಿ ಮಾಡಬೇಕು. ಕ್ರಿಸ್ತನ ಮೊದಲು ಪ್ರೀತಿ ಮಾಡಬೇಕು. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತಗೋಬೇಡಿ. ಕ್ರಿಸ್ತನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನೀವಿರುವ ರೋಗಗಳು ಬಿಟ್ಟು ಹೋಗ್ಬೇಕಾದ್ರೆ, ನೀವಿರುವಂತ ಫೈನಾನ್ಸ್ ಸಮಸ್ಯೆಗಳು, ನೀನು ಬಂದು ಒಳಗೆ ಬಿಟ್ಟೋದು ಪರವಾಗಿಲ್ಲ, ನಿನ್ನ ಕುಟುಂಬಸ್ಥರು ಬಿಟ್ಟೋದು ಪರವಾಗಿಲ್ಲ, ನಿನ್ನ ರೋಗ ಹಿಂಸಿದ್ರು ಪರವಾಗಿಲ್ಲ, ಆದ್ರೆ ನೀನು ಕ್ರಿಸ್ತನ ಪ್ರೀತಿ ನಿನ್ನಲ್ಲಿದ್ರೆ ಯೇಸು ನಿನ್ನನ್ನು ಸ್ವಸ್ಥ ಮಾಡ್ತಾರೆ, ಯೇಸು ನಿನಗೆ ಸಮಾಧಾನವನ್ನು ಕೊಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಸಲು ವಾಕ್ಯ ಅದಲ್ಲ, ಏನು ದೇವರ ಆತ್ಮ ನಡೆಸಿದಾಗ ನಾನು ಹೋಗ್ತಾ ಇದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಪೆರ್ನೌಮಿನಲ್ಲಿ ಯೇಸು ಸ್ವಾಮಿಯು ಸಭಾ ಮಂದಿರದಲ್ಲಿ ಏನ್ ಮಾಡ್ತೀವಿ, ಬೋಧನೆ ಮಾಡ್ತಾ ಇದ್ರು. ಬೋಧನೆ ಮಾಡ್ಬೇಕಾದ್ರೆ ದೇವರ ಚರ್ಚಿನೊಳಗೆ, ನಿಮ್ಗೆ ಇನ್ನೂ ಕ್ಲೀನ್ ಅರ್ಥ ಆಗಿ, ಚರ್ಚ್ ಒಳಗೆ ಯೇಸು ಸ್ವಾಮಿ ಬೋಧನೆ ಮಾಡ್ಕೊಂಡು ದೆವ್ವ ಹಿಡಿದಂತ ಮನುಷ್ಯ ಆಗಿದ್ದ. ಯಾರಿದ್ದ? ಮಾರ್ಕನ ಸುವಾರ್ತೆ 1:2 ನೋಡ್ತೀವಿ, ಟೈಮ್ ಇಲ್ಲ. ಯೇಸು ಸ್ವಾಮಿ ಬೋಧನೆ ಮಾಡ್ಬೇಕಾದ್ರೆ ದೆವ್ವ ಹಿಡಿದಂತ ಮನುಷ್ಯ ಚರ್ಚಿನೊಳಗಿದ್ದ. ಬೇಕಾದ್ರೆ ಓದಂಗಿದ್ರೆ ಓದ್ರಿ, ಅದು ಇನ್ನು ಓದ್ರು ನಿಮ್ಗೂ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನಿಸ್ತದೆ. ಮಾರ್ಕನ ಸುವಾರ್ತೆ 1 ಅಧ್ಯಾಯ 21, 22, 23 ಓದಿ. ಬಳಿಕ ಅವರು ಕಪೆರ್ನೌಮ್ ಊರಿಗೆ ಹೋದರು. ಕೇಳಿ, ಸಭಾ ಮಂದಿರದ ಚರ್ಚ್ ಒಳಗೆ ಹೋಗಿ ಯೇಸು ಉಪದೇಶ ಮಾಡ್ತಿದ್ರು. ಯೇಸು ಸ್ವಾಮಿ ವಾಕ್ಯವನ್ನು ಹೇಳ್ತಾ ಇದ್ದಾಗ ಸಭಾ ಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ನಜರೇತ್ ಯೇಸುವೆ, ನಮ್ಮ ಗೊಡವಿನ ಏಕೆ ಬಂದಿಯಾ, ಬಲ್ಲೆನು. ನೋಡಿ, ಆ ಮನುಷ್ಯ ಚರ್ಚೊಳಗೆ ಕುಂತಿದ್ದಾನೆ, ಯೇಸು ಸ್ವಾಮಿ ಬೋಧನೆ ಮಾಡ್ತಿದ್ದಾನೆ. ಅವಾಗ ಯೇಸು ಅವನನ್ನು ಗದರಿಸಿ ಸುಮ್ಮನಿರು ಎನ್ನಲು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯ್ತು. ಅದಕ್ಕೆ ಎಲ್ಲರೂ ಬೆರಗಾದರು. ನೋಡಿ, ಚರ್ಚ್ನೊಳಗೆ ನಡೆದಂತ ವಿಷಯ. ಹಾಗಾದ್ರೆ ಚರ್ಚಿಗೆ ಬರೋರೆಲ್ಲರೂ ನೀತಿವಂತಿರ್ತಾರ? ಚರ್ಚಿಗೆ ಬರೋರೆಲ್ಲರೂ ನಿಜವಾಗ್ಲೂ ದೇವರನ್ನು ಆರಾಧಿಸಲಿಕ್ಕೆ ಬರ್ತಾರ? ಅವರಲ್ಲೂ ಸಹ ದುಷ್ಟ ಕಾರ್ಯ ದೆವ್ವ ಹಿಡಿದಂತ ಜನರಿರ್ತಾರೆ. ನೋಡೋದಕ್ಕೆ ಹಾಡು ಹೇಳ್ತಾರೆ, ನೋಡೋದಕ್ಕೆ ನಾವು ವಾಕ್ಯ ಹೇಳ್ತೀವಿ, ನೋಡೋದಕ್ಕೆ ನಾವು ವಾಕ್ಯ ಓದ್ತೀವಿ, ನೋಡೋದಕ್ಕೆ ನಾವು ಅನೇಕ ವಿಷಯ. ಏನಾಗಿದೆ, ಅಲ್ಲಿ ದೆವ್ವ ಹಿಡಿದಂತ ಮನುಷ್ಯ ಇದ್ದಾನೆ. ಆದ್ರೆ ದೇವರು ಅವನನ್ನು ಗದರಿಸಿದಾಗ, ಆ ದೆವ್ವವನ್ನು ಗದ್ದಿಸಿ ನೀನು ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ, ಆ ದೆವ್ವವು ಒದ್ದಾಡಿ ಒದ್ದಾಡಿ ಎಷ್ಟೋ ವರ್ಷದಿಂದ ಅವನಲ್ಲಿ ಚರ್ಚೆಗೆ ಬರ್ತಾ ಇದ್ದಾನೆ. ಇವತ್ತು ಮನುಷ್ಯನಿಗೆ ಸಮಾಧಾನದಿಂದಲಿರೋದಕ್ಕೆ ಕಾರಣ, ಮನುಷ್ಯನ ಜೀವಿತದಲ್ಲಿ ಪರಿಶುದ್ಧಾತ್ಮನ ನಿವಾಸ ಇಲ್ಲದೆ ಇದ್ದಾಗ, ಅವನಲ್ಲಿ ದುರಾತ್ಮ ದೆವ್ವಗಳು ಸೇರಿಕೊಂಡಾಗ ಮನುಷ್ಯನಿಗೆ ಸಮಾಧಾನ ಇರಲ್ಲ. ಅವನಲ್ಲಿ ದೆವ್ವಗಳು ನಿವಾಸ ಮಾಡುವಾಗ ಅವನಿಗೆ ಎಲ್ಲೂ ಕುಂತ್ಕೊಳ್ಳೋಕೆ ನೆಮ್ಮದಿರಲ್ಲ. ಅವನಲ್ಲಿ ದೆವ್ವಗಳು ನಿವಾಸ ಮಾಡುವಾಗ ಅವನಿಗೆ ಆರೋಗ್ಯ ಚೆನ್ನಾಗಿರೋದಿಲ್ಲ. ಅವನಲ್ಲಿ ದೆವ್ವಗಳು ನಿವಾಸ ಮಾಡುವಾಗ ಅವನ ಜೀವಿತದಲ್ಲಿ ಎಲ್ಲಿ ಹೆಜ್ಜೆ ಇಟ್ಟರು ನೆಮ್ಮದಿ, ಸಮಾಧಾನ, ಸಂತೋಷ ಕುಂತ್ಕೊಳ್ಳೋಕ್ಕಾಗಲ್ಲ. ಕಾರಣ, ಆ ವ್ಯಕ್ತಿಯಲ್ಲಿ ದೆವ್ವ ಬರೋದಕ್ಕೆ ಕಾರಣ, ಆ ಸ್ತ್ರೀಯಲ್ಲಿ ದೆವ್ವ ಬರೋದಕ್ಕೆ ಕಾರಣ ಅಂದ್ರೆ ಆ ದುಷ್ಟ ಶಕ್ತಿ ಆಕೆ ನಿಂತ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ ಅವನು ದೇವರಿಗೆ ಕೊಡಬೇಕಾದ ಸ್ಥಾನ ಕೊಟ್ಟಿಲ್ಲ. ಅವರು ದೇವರಲ್ಲಿ ಇದ್ದಾರಷ್ಟೇ, ಚರ್ಚಿಗೆ ಬರ್ತಿದ್ದಾರಷ್ಟೇ, ಅವರು ದೇವರಲ್ಲಿ. ಅವರು ದೇವರಿಗೆ ಪ್ರತಿನಿತ್ಯ ಕೊಡಬೇಕಾದ ಸಮಯ ಅವರು ದೇವರಿಗೆ ಕೊಡ್ತಿಲ್ಲ. ಬೈಬಲ್ ಹಿಡಿತಿಲ್ಲ, ಪ್ರಾರ್ಥನೆಗಳಿಲ್ಲ, ಸೇವೆ ಇಲ್ಲ,
ಸುವಾರ್ತೆ ಹೇಳ್ಬೇಕಾದ್ರೆ ಸುವಾರ್ತೆ ಹೇಳಕ್ಕೆ ಮನಸ್ಸು ಬರಲ್ಲ. ಅನೇಕ ಆತ್ಮಗಳು ಕರ್ತವ್ಯ ನಡೆಸೋದಿಕ್ಕೆ ಶಕ್ತಿ ಇಲ್ಲ. ದೇವರ ಕಾರ್ಯಗಳು ಇಲ್ಲ, ನೋಡೋದಿಕ್ಕೆ ಮಾತ್ರ ಕ್ರೈಸ್ತ. ಸೇಮ್ ಪ್ರಾಬ್ಲಮ್ ಇಲ್ಲ ಅವ್ರಿಗಾಗಿದೆ. ಎಷ್ಟೋ ವರ್ಷದಿಂದ ಬರ್ತಿದ್ದಾರೆ, ದೇವರು ಯೇಸುವನ್ನು ನೋಡ್ತಿದ್ದಂಗೆ ಆ ದೇವ ಗಡಗಡ 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 ಒದ್ದಾಡ್ತು. ಯೇಸು ಪ್ರಭು ಕ್ರೈಸ್ತವ್ರ ನಂಟೆ ಈಗ ಇಲ್ಲ. ನಾವು ನಂಬ್ಕೋವಲ್ಲ, ರಕ್ಷಣೆ ಮಾಡಲ್ಲ, ಬಾತ್ರೂಮ್ తీసుకోవాలా, బైబిల్ చదువుకోవాలా, వాక్య ప్రకారం బతకాలా, దేవుకులు దైవ సేవకులు గౌరవించాలా, నువ్వు దేవుని బిడ్డలుగా నువ్వు కుటుంబ ప్రార్థనలో ఉండాలా, సంఘ ప్రార్థన సహవాసంలో ఉండాలా, నువ్వు ఆన్లైన్ ప్రేయర్ ఉంటే ఉండాలా, నువ్వు స్త్రీల మీటింగ్ ఉంటే ఉండాలా, నీకు సమయం ఉంటే దేవునికి నీ ఇంటిలో సమయం ఇచ్చి నువ్వు ప్రార్థనకు రోజు కనీసం 1 గంట అయినా నువ్వు మోకాళ్ళు ఉంచాలా, నువ్వు బైబిల్ పట్టుకోవాలా. అది నిజమైన క్రైస్తత్వం. ಅದು ನಿಜವಾದಂಥ ಕ್ರೈಸ್ತವ. ಬೆಳಿಗ್ಗೆ ಎದ್ದಿರುವಂತ ಬೆಳಿಗ್ಗೆನೆ ಎದ್ದು 4 ಗಂಟೆಗೆ 3 ಗಂಟೆಗೆ ಪ್ರಾರ್ಥನೆ ಮಾಡುವಂತ ಕ್ರೈಸ್ತರಾಗಿರ್ಬೇಕು. ಹಾಗಾಗಿ ನೋಡಿ, ಇಲ್ಲಿ ನಾವು ಗಮನಿಸುವಂತ ವಿಷಯ, ದೇವರು ಯೇಸಯ್ಯ ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂದ್ರೆ, ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡಬೇಕು ಅಂದ್ರೆ, ನಮ್ಮನ್ನು ಉನ್ನತ ಸ್ಥಾನಕ್ಕೆ ತರಬೇಕು ಅಂದ್ರೆ ನಾವು ಯೇಸಯ್ಯನಿಗೆ ಕೊಡಬೇಕಾದ ಸ್ಥಾನ ಕೊಡಬೇಕು. ಈಗ ಆತನು ಸೃಷ್ಟಿಕರ್ತ, ಆತನು ಆಶ್ಚರ್ಯ ಕಾರ್ಯಗಳು ಮಾಡಬಾರ್ದು. ಅದಕ್ಕೋಸ್ಕರ ಈಗ ನನ್ನ ವಾಕ್ಯವನ್ನು ಪ್ರಾರಂಭ ಮಾಡ್ತೇನೆ, ಸ್ವಲ್ಪ ಹೊತ್ತು ಹೇಳ್ತೇನೆ ಅಷ್ಟೇ. 27ನೇ ಕೀರ್ತನೆ ಗಮನಿಸ್ರಿ, 8-9 ವಚನ ಓದಿ. 27ನೇ ಕೀರ್ತನೆ 8-9 ವಚನ. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬಂದೇ ಬರುವೆನು ಎಂದು ಉತ್ತರ ಕೊಟ್ಟೆನು. ಓಕೆ, 9ನೇ ವಚನ. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ, ನೀನೇ ನನಗೆ ಸಹಾಯಕನಾಗಿದೆಯಲ್ಲ, ನನ್ನನ್ನು ರಕ್ಷಿಸಿದ ದೇವರೇ ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ನೋಡಿ, ಯಾರು ಈ ವಾಕ್ಯ ಬರೆದಿರೋದು? ಭಕ್ತನಾದ ದಾವೀದನು. 27ನೇ ಅಕ್ಷರ ಬರೆದಿದ್ದಲ್ಲ, ಮೇಲೆ ಒಂದು ಸಣ್ಣ ಅಕ್ಷರ ಬರೆದಿರೋದು ಪುಟ್ನೋಡು. ಅಲ್ಲಿ ಏನಿದೆ ಅಂದ್ರೆ, ಗಂಡಾಂತರದಲ್ಲಿ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಿಸುವುದು ದಾವೀದನ ಕೀರ್ತನೆ. ಅಂದ್ರೆ ದಾವೀದನಂತ ಗಂಡಾಂತರ, ಅದು ಏನೇ ಆಗಿ, ಶತ್ರುಗಳಾಗಿರ್ಬೋದು, ಶೋಧನೆಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಎತ್ತ ತಂದೆ ತಾಯಿಗಳು ಬಿಟ್ಟಿರ್ಬೋದು, ಬಂಧು ಬಳಗ ಬಿಟ್ಟಿರ್ಬೋದು, ನಿನಗೆಲ್ಲ ಮಾಡ್ತಿರ್ಬೋದು. ನಿನಗೆ ಈ ಗಂಡಾಂತರಗಳು ನಿನಗೆ ಬಂದಾಗ, ದಾವೀದನಿಗೆ ಇಂತಹ ಗಂಡಾಂತರ ಬಂದಾಗ ದಾವೀದನು ಮಾಡಿದಂಥ ಪ್ರಾರ್ಥನೆ ಏನು ಪ್ರಾರ್ಥನೆ ಮಾಡಿ ನೋಡಿ. ಯೆಹೋವನೇ, ಎಷ್ಟು ಜನ 8ನೇ ವಚನ ಹೇಳ್ತಾರೆ, ನನ್ನ ಸಾನ್ನಿಧ್ಯಕ್ಕೆ ಬಾ ಎಂದು ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರುವೆನೆಂದು ಉತ್ತರ ಕೊಟ್ಟೆ. ನೋಡಿ, ದಾವೀದನಿಗೆ ದೇವರ ಆತ್ಮ ಮಾತಾಡ್ತಿದ್ದಾನೆ, ನನ್ನ ಸಾನ್ನಿಧ್ಯಕ್ಕೆ ನೀನು ಬರಬೇಕು, ನನ್ನ ಸಾನ್ನಿಧ್ಯಕ್ಕೆ ನೀನು ಬಂದ್ರೆ ನಿನ್ನ ತಂದೆ ತಾಯಿಗಳನ್ನು ಬಿಟ್ಟರು, ನಿನಗೆ ಯಾರೇ ವಿಮುಖರಾದ್ರೂ ಏನಂತೆ, ಯೆಹೋವನು ನಿನ್ನನ್ನು ಸೇರಿಸ್ಕೊಳ್ತಾನೆ. ಬಟ್ ದೇವರ ಸಾನ್ನಿಧ್ಯಕ್ಕೆ ನೀನು ಬರಬೇಕು. ಚರ್ಚಿಗಲ್ಲ, 1 ವಾರ ಬಂದ್ರೆ 1 ವಾರ ಇರಲ್ಲ, 2 ವಾರ ಬಂದ್ರೆ 3 ವಾರ ಇರಲ್ಲ. ಚರ್ಚಿಗೆ ಬಂದ್ರು ದೆವ್ವಗಳಿರ್ತವೆ, ಚರ್ಚಿಗೆ ಬಂದ್ರು ಏನಂದ್ರೆ ಸ್ವಸ್ಥತೆಗಳು, ಬಲಹೀನತೆಗಳು, ನಿದ್ರೆ, ಮೊಬ್ಬು, ಶೋಧನೆ ಬಂದ್ರು ದೇವರ ಸನ್ನಿಧಾನದಲ್ಲಿ ಒಂದು ವಿಚ್ಛೇದದಿಂದ, ಒಂದು ಶ್ರದ್ಧೆಯಿಂದ ಕುಂತ್ಕೊಳ್ಳೋಕೆ ಶಕ್ತಿ ಇಲ್ಲ. ಕಾರಣ, ನಮ್ಮನ್ನು ದೆವ್ವ ಹಿಡಿದು ಪೀಡಿಸ್ತಾ ಇದೆ. ಕಾರಣ, ನಿನ್ನಲ್ಲಿ ವಾಕ್ಯವಿಲ್ಲ, ನಿನ್ನಲ್ಲಿ ಪ್ರಾರ್ಥನೆ ಇಲ್ಲ. ನೀನು ಮೆಚ್ಚುವಂತ ಪ್ರಾರ್ಥನೆ ದೇವರು ನೀನು ಮಾಡ್ತಿರ್ಬೋದು, ನಾನು ಮಾಡ್ತಿರ್ಬೋದು. ದೇವರಿಗೆ ಮೆಚ್ಚುವಂತ ಪ್ರಾರ್ಥನೆ ನಮ್ಮಲ್ಲಿ ಇಲ್ಲ. ಮುರಿದ ಮನಸ್ಸಿನಿಂದ ನಾವು ಪ್ರಾರ್ಥಿಸಬೇಕು. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಬೇಕು, ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಬೇಕು. ಇವತ್ತು ಕ್ರೈಸ್ತರಿಗೆ ಪ್ರಾರ್ಥನೆಗಳಿಲ್ಲ. ಕ್ರೈಸ್ತರಿಗೆ ಇರುವಂಥದ್ದು ಮನೆಯೊಳಗೆ ಟಿವಿ, ಕೈಯಲ್ಲಿ ಮೊಬೈಲು, ಸ್ವಲ್ಪ ಚೆನ್ನಾಗಾದ್ಮೇಲೆ ಬಂದು ಬರ್ತದೆ. ಇವತ್ತು ಅಷ್ಟೇ ಕ್ರೈಸ್ತರಿಗೆ ಇರೋದು. ಇವತ್ತು ನಾನು ಅದಕ್ಕೆ ನಿಮಗೆ ಸ್ಟಾರ್ಟಿಂಗ್
ಮೇಲೆ ಕೈ ಎತ್ತು ಅಂದೆ. ಇವತ್ತು ಪ್ರಾರ್ಥನೆ ನಿಮ್ಮಲ್ಲಿ ಕೊರತೆ ಇರೋದ್ರಿಂದಲೇ ಅನೇಕ ಶೋಧನೆಗಳು ಹೊರಗೆ ಬರಕ್ಕಾಗ್ತಾ ಇಲ್ಲ. ನೀವು ಬೈಬಲ್ ಮುಟ್ಟಿರ್ಬೇಕಾದ್ರೆ ಬೈಬಲ್ ಮುಟ್ಟಿ ಓದೋದು ಮನಸ್ಸು ಬರಲ್ಲ. ಬೈಬಲ್ ಮುಟ್ಟಿ ಓದ್ತಾ ಇದ್ರೆ ಆ ಬೈಬಲ್ ಓದಕ್ಕೆ ಮನಸ್ಸು ಬರಲ್ಲ. ಆಮೇಲೆ ಬೈಬಲ್ ಇಷ್ಟೆಲ್ಲ ಸಾರು ಒಂದು ತಿಂಗಳೆಲ್ಲ ಬರೀ ಅದ್ರ ಬಗ್ಗೆ ವಾಕ್ಯಗಳನ್ನೆಲ್ಲ ಬೈಬಲ್ ಓದೋಣ ಅಂತ ನೀನು ಓದಕ್ ಹೋಗು, ಓದ್ಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡು, ಓದಕ್ಕೆ ಮನಸ್ಸು ಬರಲ್ಲ. ಯಾಕಂತ ನಿಮ್ಮಲ್ಲಿರುವಂತ ದೆವ್ವಗಳು ಆ ಬೈಬಲ್ ಓದೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಅದರಿಂದ ನೀನು ಬಿಡುಗಡೆ ಆಗಬೇಕು ಅಂದ್ರೆ ನೀನೇನ್ ಮಾಡ್ಬೇಕು, ನಿನ್ನ ಮೊಣಕಾಲು ಅಥವಾ ನಿನ್ನ ಮೊಣಕಾಲು ಬಗ್ಗಲ್ ಅನ್ಕೋ, ಕನಿಷ್ಠ ನೀನು ಕುಂತು ಉಪವಾಸ ಬಿತ್ತು ದಿನಕ್ಕೆ ನೀನು ಮುಮ್ಮಾರು ಪ್ರಾರ್ಥನೆ ಮಾಡು. ದುಷ್ಟ ಶಕ್ತಿಗಳು ನಿನ್ನ ಸಭೆಯೊಳಗೆ ಬಂದಾಗ ದೇವರ ವಾಕ್ಯವನ್ನು ಕೇಳುವಾಗಲೇ ನಿನಗೆ ಗೊತ್ತಿಲ್ಲದ ಹಾಗೆ ಯೇಸು ನಾಮದಲ್ಲಿ ಆ ದುಷ್ಟ ಶಕ್ತಿ ನಿನ್ನನ್ನು ಬಿಟ್ಟು ಹೋಗ್ತದೆ. ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವಾಗ ಬೇರೆ ದೇವರ ವಾಕ್ಯ ಶ್ರೇಷ್ಠವಾದದ್ದು, ದೇವರ ವಾಕ್ಯ ಖಡ್ಗವಂತದ್ದು, ದೇವರ ವಾಕ್ಯ ಇಬ್ಬಾಯಿ ಕತ್ತಿದ್ದು. ದೇವರ ವಾಕ್ಯ ನಿನ್ನ ಕಿವಿಯೊಳಗೆ ಹೋಗ್ತಿದ್ದಂಗೆ ನಿನ್ನ ಹೃದಯದಲ್ಲಿ ಹೋಗುವಾಗ ನಿನ್ನ ಹೃದಯದ ದುಷ್ಟ ಶಕ್ತಿ ನಿನ್ನಿಂದ ಗೊತ್ತಿಲ್ಲದೆ ಈ ಚರ್ಚೆಯನ್ನು ಬಿಟ್ಟು ಹೋಗಿ ನಿನಗೆ ಸಮೃದ್ಧಿಯಾದ ಸಮಾಧಾನ ಕೊಡುವಂಥದ್ದು. ಹಾಗಾಗಿ ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನೆ, ಅಪ್ಪ ಯೆಸಯ್ಯ ತಂದೆಯಾದ ದೇವರೇ, ಏನ್ ಹೇಳ್ತಾರೆ, ನೀನು ಬಾ ಅಂದಾಗ ನಾನು ಬರ್ತೀನಿ. 9ನೇ ವಚನ, ನನಗೆ ವಿಮುಖನಾಗಬೇಡ, ನಿನ್ನ ಸೇವಕನ ಕೋಪನ ತಳ್ಳಬೇಡ, ನೀನೇ ನನಗೆ ಸಹಾಯಕನಾಗಿದೆಯಲ್ಲವೇ, ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆಯಬೇಡ. ಏನಂತ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ ದೇವರ ಹತ್ರ. ಅಪ್ಪ ನೀನೇ ರಕ್ಷಣೆ ಕೊಟ್ಟೆ, ಆ ಕಾಲದಲ್ಲಿ ಕುಳಿಚಮನ ರಕ್ತದಿಂದ ನೀನು ತೊಳೆದೆ. ನೀನು ಮಾಡುವಂತ ಪ್ರಾರ್ಥನೆ, ನನ್ನನ್ನು ಕೈ ಬಿಡಬೇಡ ಸ್ವಾಮಿ, ನನ್ನನ್ನು ಕೈ ಬಿಡಬೇಡಪ್ಪ, ನನ್ನನ್ನು ತಳ್ಳಬೇಡಪ್ಪ, ನನಗೆ ದೂರ ಮಾಡಬೇಡ ಯೆಸಯ್ಯ, ನನಗೆ ಯಾರಿದ್ದಾರಪ್ಪ ಯೆಸಯ್ಯ, ನೀನೇ ನನ್ನ ಆರೋಗ್ಯದಾಯಕನಪ್ಪ, ನೀನೇ ನನಗೆ ಸಮಸ್ತವನ್ನು ಕೊಡುವಾತನಪ್ಪ ಅಂತ ಯಾವತ್ತಾದ್ರೂ ಪ್ರತಿ ದಿನ ನೀನು ಈ ರೀತಿಯ ಪ್ರಾರ್ಥನೆ ಮಾಡಿದ್ಯಾ? ದಾವೀದ ಮಹಾರಾಜನು ದೇವರ ಸನ್ನಿಧಾನಕ್ಕೆ ಬಂದ. ಅಯ್ಯೋ ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆಬೇಡ. ದೇವರು ಎಂದಿಗೂ ನಿನ್ನನ್ನು ನನ್ನನ್ನು ಕೈ ಬಿಡಲ್ಲ. ನೀನು ಪ್ರಾರ್ಥನೆ ಮಾಡಿದಾಗ ನಿನ್ನನ್ನು ಕೈ ಬಿಡಲ್ಲ ದೇವರು. ಯಾವಾಗ ನಿನ್ನ ಕೈಯನ್ನು ಹಿಡಿದು ನಿನ್ನ ನಡೆಸುವಾತನಾಗಿದ್ದಾನೆ. ಎಷ್ಟೋ ಸಾರಿ ನೀನು ಎಡವಿ ಬಿದ್ದಾಗ್ಯೋ, ಎಷ್ಟೋ ಸಾರಿ ನೀನು ಬೈಬಲ್ ಮುಟ್ಟದೇ ಇದ್ದಾಗ್ಯೋ, ಎಷ್ಟೋ ಸಾರಿ ನೀನು ದೇವರ ವಾಕ್ಯಕ್ಕೆ ಕೊಡಬೇಕ ಸ್ಥಾನಮಾನ ಕೊಡದೇ ಇದ್ದಾಗ್ಯೋ, ನೀನು ಎಷ್ಟೋ ಸಾರಿ ಸೇವಕರು ಕದ್ದಿಸಿದ್ರು, ಯೂಟ್ಯೂಬ್ ಅಲ್ಲಿ ನೀನು ಕದ್ದಿಸಿದ್ರು, ನೀನು ಎಷ್ಟೋ ಸಾರಿ ಪರಿಶುದ್ಧಾತ್ಮ ಕದ್ದಿಸಿದ್ರು, ನೀನು ಬೈಬಲ್ ಹಿಡಿದಲ್ಲೇ ಇದ್ದಾಗ್ಯೋ, ನೀನು ಎಷ್ಟೋ ಸಾರಿ ದೊಡ್ಡವರು ಎಚ್ಚರಿಸಿ ಕದ್ದಿಸಿದ್ರು, ನೀನು ಪ್ರಾರ್ಥನೆ ಮಾಡದಿದ್ದಾಗ್ಯೋ, ದೇವರು ನಿನ್ನನ್ನು ಕೈ ಹಿಡಿದು ಯಾಕೆ ನಿನ್ನನ್ನು ಇನ್ನೂ ನಡೆಸ್ತಾ ಇದ್ದಾನೆ, ನನ್ನನ್ನು ಇನ್ನೂ ನಡೆಸ್ತಾನೆ. ಯಾಕೆ ಗೊತ್ತಾ? ನಿನಗೋಸ್ಕರ ಪ್ರಾಣವನ್ನು ಯೇಸು ಸ್ವಾಮಿ ಕೊಡ್ತಾನೆ. ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ನನ್ನ ಮಗಳು ಸರಿ ಹೋಗ್ತಾಳೆ, ನನ್ನ ಮಗನು ಸರಿ ಹೋಗ್ತಾನೆ. ಅಯ್ಯೋ ಬರಬಾರ್ದಿಂದ ಆದ್ರೂ ಬೈಬಲ್ ಓದ್ತಾನೆ, ಬರಬಾರ್ದಿಂದ ಆದ್ರೂ ಪ್ರಾರ್ಥನೆ ಮಾಡ್ತಾನೆ. ಕೀರ್ತನೆ 1ನೇ ಅಧ್ಯಾಯ ಇರುವಂತ ಪ್ರಕಾರ ನಡೀತಾನೆ. ಯೋಶುವನು ಹೇಳುವ ಪ್ರಕಾರ ದೇವರ ವಾಕ್ಯ ನಡೀತದೆ. 119ನೇ ಕೀರ್ತನೆ ಎಲ್ಲ ಓದಿ ಬೈಬಲ್ ಓದುವುದರ ಬಗ್ಗೆನೇ ಇದೆ. ಆ ರೀತಿಯಾಗಿ ಇರುವುದರಿಂದ ನಿನ್ನ ಹೃದಯದಲ್ಲಿ, ಹೊಟ್ಟೆಯಲ್ಲಿ, ನಿನ್ನ ಜೀವಿತದಲ್ಲಿ ಪರಿಶುದ್ಧವಾದ ದೇವರ ಮಾತುಗಳು ತುಂಬಿರ್ತವೆ. ನಿನ್ನಲ್ಲಿ ಯಾವ ದುಷ್ಟ ದೆವ್ವಗಳು ಇರೋದಿಲ್ಲ, ಯಾವ ಶೋಧನೆಗಳು ಬರೋದಿಲ್ಲ, ಎಲ್ಲವೂ ಬಿಟ್ಟು ಹೋಗ್ತವೆ. ಆಮೇಲೆ ಹಾಗಾದ್ರೆ ನೀನು ಇವಾಗದಿಂದ ನೀವು ಪ್ರಯತ್ನ ಮಾಡು. ಅರ್ಧ ಗಂಟೆನೂ ಪ್ರಾರ್ಥನೆ ಮಾಡಕ್ ಸರಿಯಾಗಿ ಸಮಯ ಇಲ್ಲ ಅಂದ್ರೆ, ಅರ್ಧ ಗಂಟೆನೂ ನೀನು ದೇವರ ವಾಕ್ಯ ನಾವು ಬೆಳಿಗ್ಗೆ ಒಂದು 15 ನಿಮಿಷ ನಿಮ್ಗೆ ಸಮಯ ಇಲ್ಲ ಅಂದ್ರೆ, ನೀನು ಇವತ್ತಿನಿಂದ ನೀನು ತೀರ್ಮಾನ ಮಾಡ್ಕೊಂಡು ಇಲ್ಲಿಂದ ಹೋಗ್ರಿ. ನೋಡ್ತೀನಿ ಆ ಯಾವ ಅಪವಾದನೆಯನ್ನು ಪೀಡಿಸಲು ನೋಡ್ತೀನಿ, ಅದು ನಿನ್ನಿಂದ ಬಿಟ್ಟು ಹೋಗ್ತದೆ. ಅಪವಾದಿ ನಿನ್ನ ಶರೀರದಲ್ಲಿ ಏನೇನು ಶೋಧನೆ ಕೊಡ್ತಿದ್ದನೋ, ಏನೇನು ಸಮಸ್ಯೆಗಳು ತರ್ತಿದ್ದನೋ, ಅದು ಬಿಟ್ಟು ಹೋಗಲಿಲ್ಲ ಅಂತ ಕೇಳಿ ನೆಟ್ಟಗೆ ಕುಂತು ದೇವರ ಸನ್ನಿಧಾನದಲ್ಲಿ ವಾಕ್ಯವನ್ನು ಓದಿ. ಹಗಲಿರುವುದನ್ನು ಧ್ಯಾನಿಸುವವನು ಧನ್ಯನು. ನಿನ್ನ ಟೈಮ್ ತಗೊಂಡ್ಬಿಡು. ಈ ಟಿವಿ ಆಗ್ಲಿ, ಇದಾಗ್ಲಿ, ಈ ಸಿನಿಮಾ ಆಗ್ಲಿ, ಇವಾಗ್ಲಿ ಇದು ಬೇಡಪ್ಪ, ನಾನು ಬೈಬಲ್ ಹಿಡ್ಕೋಬೇಕು, ನಾನು ಬೈಬಲ್ ಓದ್ಬೇಕು. ಯಾಕೆ? ನಾನು ಆರೋಗ್ಯವಿದ್ರೆ ತಾನೆ, ನಾನು ಆಶೀರ್ವಾದ ಹೊಂದಿದ್ರೆ ತಾನೆ, ನಾನು ಚೆನ್ನಾಗಿದ್ರೆ ತಾನೆ ನಾನು ದುಡಿಬೇಕು. ನಾನು ಚೆನ್ನಾಗಿದ್ರೆ ಅಲ್ವಾ ನನಗೆ ಸಮಾಧಾನ. ಎಲ್ಲ ಯಾಕೆ ನನಗೆ? ನಾನು ಚೆನ್ನಾಗಿರ್ಬೇಕು. ಈ ಲೋಕದ್ದು ನಾನು ಯಾಕೆ? ನೀನು ಚೆನ್ನಾಗಿರ್ಬೇಕು ಅಂದ್ರೆ ಈ ವಾಕ್ಯಕ್ಕೆ ನೀನು ಬೆಲೆ ಕೊಡ್ಬೇಕು. ವಾಕ್ಯವನ್ನು ನೀನು ಓದ್ಬೇಕು. ಅದು ಕ್ರೈಸ್ತ ತತ್ವದ ಜೀವಿತ. ನನ್ನ ರಾಮಾಯಣ ಪುರಾಣ, ಆ ಪುರಾಣ ಓದಂತ ಹೇಳ್ತೀನಿ. ಯೇಸು ಕ್ರಿಸ್ತ ನಂಬಿರೋದ್ರಿಂದ
ಈ ಬೈಬಲನ್ನು ಓದಬೇಕು ಅರ್ಥ ಆಗುತ್ತೆ. ಅದಕ್ಕೆ ಒಂದು ವಾರ ಹೇಳ್ತಾ ಬಂದೆ 24 hours 2 ಗಂಟೆ 40 ನಿಮಿಷಗಳ ಕಾಲ ನೀನು ಯೇಸು ಕ್ರಿಸ್ತನ ಪಾದದಲ್ಲಿ ನೀನು ಕಾಲ ಕಳೆಯಬೇಕು. ಅದು ಯಾವಾಗಾದ್ರೂ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ. ನನಗೆ ಗೊತ್ತು ನೀವೆಲ್ಲ 8 hours 9 hours 10 hours ಕೆಲಸ ಮಾಡ್ತೀರಾ, ಕೂಲಿ ಮಾಡ್ತೀರಾ, ಜಾಬ್ ಹೋಗ್ತೀರಾ. ಅಯ್ಯೋ ನನ್ಗೆ ಚೆನ್ನಾಗಿ ಗೊತ್ತು. ನೀನ್ ಏನೇ ಜಾಬ್ ಮಾಡ್ಬೇಕು ಹೋದ್ರು, ಕೂಲಿ ಮಾಡ್ತಿದ್ರು, ನೀನ್ ದುಡಿತಿದ್ರು, ಓದ್ತಿದ್ರು, ಏಸೈಯಿಂದಲೇ ನೀನ್ ಇವೆಲ್ಲ ಏನು ಮಾಡಕ್ ಆಗ್ತಿರ್ಲಿಲ್ಲ. ಅಲ್ಲೆಲ್ಲಯ್ಯ, ಏಸೈ ನಿನ್ಗೆಲ್ಲ ಕೊಟ್ಟಿದ್ದಕ್ಕೆ ನೀನು ಮಾಡ್ತಾ ಇದೀಯ ಅಷ್ಟೇ. ಏಸೈ ನಿನ್ನನ್ನು ಪ್ರೀತಿ ಮಾಡಿ ತನ್ನ ಪ್ರಾಣ ಕೊಟ್ಟು ರಕ್ತವನ್ನು ಸುರಿಸಿದಂತ ಯೇಸುವನ್ನು ನಿನ್ನ ಹೃದಯ ಅಂಗೀಕರಿಸಲಿಕ್ಕೆ ದೇವರು ನೀನೆಲ್ಲ ಕೊಟ್ಟಿದ್ದಾನೆ. ಅದು ಮಾತ್ರ ಪ್ರಶ್ನೆ. ನೀನು ಇನ್ನೂ ಹೆಚ್ಚಾಗಿ ಬೇಕು ಅಂದ್ರೆ, ಹೆಚ್ಚಾಗಿ ಸಮೃದ್ಧಿ ಇರಬೇಕಂದ್ರೆ, ಅದಕ್ಕೆ 121ನೇ ಕೀರ್ತನೆ 1-2 ವಚನದಲ್ಲಿ ಭಕ್ತನು ಏನ್ ಹೇಳ್ತಾನೆ ನೋಡೋಣ. 121ನೇ ಕೀರ್ತನೆ 1-2 ವಚನಗಳು. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಭಕ್ತರೇ, ನೀನು ಏನ್ ಮಾಡ್ಬೇಕು? ನೀನು ಆರೋಗ್ಯವಾಗಿ, ಚೆನ್ನಾಗಿ, ಹಣವಂತನಾಗಿ, ಒಳ್ಳೆ ಆ ದೇವರ ಪುಷ್ಟಿಯಲ್ಲಿ ಇರಬೇಕಾದ್ರೆ ನಿನ್ನ ಕಣ್ಣುಗಳು ಎಲ್ಲಿ ನೋಡ್ಬೇಕು? ಎಲ್ಲಿ ನೋಡ್ಬೇಕು? ಪರ್ವತ ಕಡೆ ನೋಡಬೇಕು. ಯಾಕೆ? ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರ, ಪರ್ವತಗಳು, ಈ ಲೋಕ ಎಲ್ಲವನ್ನು ದೇವರ ಸೃಷ್ಟಿ ಮಾಡಿತು. ನಿಜ ರಕ್ಷಕನಾದ ನಿನ್ನ ಯೇಸು ಕ್ರಿಸ್ತ ಈ ಸೃಷ್ಟಿ ಮಾಡಿದಂತ ದೇವರ ಕಡೆಗೆ ನೀನು ನೋಡ್ಬೇಕು. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂತ ತಂದೆಯ ಬಲಪಾರ್ಶ್ವದಲ್ಲಿ ಕುಂತು ನಿನಗೋಸ್ಕರ ನನಗೋಸ್ಕರ ವಿಜ್ಞಾಪನೆ ಮಾಡ್ತಿದ್ದಾರೆ ಸ್ವಾಮಿ. ಆ ವಿಜ್ಞಾಪನೆ ಮಾಡ್ತಿರುವಂತ ಆ ಕರ್ತನ ಪಾದದ ಬಳಿ ನೀನ್ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಕಣ್ಣೆತ್ತಿ ಪರದು ನೋಡುತ್ತಾ ನನ್ನ ಸಹಾಯ ಎಲ್ಲಿಂದ ಬರುವುದು? ನಿನಗೆ ಸಹಾಯ ಬೇಕು. ನಿರುತ್ಸಾಹ ಹೊಂದೋಗ್ಬಿಟ್ಟಿದ್ಯಾ? ನಿರುತ್ಸಾಹ ಹೊಂದೋಗ್ತಿದ್ಯಾ? ಜೀವನದಲ್ಲಿ ಬೇಸರ ಹೋಗ್ಬಿಟ್ಟಿದೆ. ದೇವರು ಸಹಾಯ ಮಾಡಿ 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 ನೀನು ದೇವರನ್ನು ಮರ್ತು ಬಿಟ್ಟಿದ್ಯಾ ಸಹಾಯ ಹೊಂದ್ಕೊಂಡು. ಅಲ್ಲಿ ನಾನು ಸ್ಟಾರ್ಟಿಂಗ್ ಕೇಳಿದೆ, ಬೈಬಲ್ ಓದ್ತಿದ್ದೀರಾ? ಇಲ್ಲ. ಆರಾಮ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀರಾ? ಇಲ್ಲ. ಪ್ರಾರ್ಥನೆ ಎಷ್ಟು ಗಂಟೆ ಮಾಡ್ತೀರ ದಿನಕ್ಕೆ? ಇಲ್ಲ. 10% ನಮ್ಮ ಸಭೆಯಲ್ಲಿ ನೋಡ್ತೀವಿ. ಏನು ಅದಕ್ಕೆ ದೇವರು ಸಹಾಯ ಮಾಡಿ ಮಾಡಿ ಸಹಾಯ ಮಾಡಿ ನಿಲ್ಲಿಸ್ಬಿಡ್ತಾರೆ. ಯಾಕೆ? ನೀನು ಮೊದಲಿದ್ದಂತ ಪ್ರಾರ್ಥನೆ ಇಲ್ಲ, ನಿನಗೆ ಮೊದಲಿದ್ದಂತ ಭಕ್ತಿ ಇಲ್ಲ, ನಿನಗೆ ಮೊದಲಿದ್ದಂತ ದೇವರ ಸನ್ನಿಧಾನ ಇಲ್ಲ, ನಿನಗೆ ಮೊದಲಿದ್ದಂತ ಕ್ರಿಸ್ತನ ಮೇಲೆ ಪ್ರೀತಿ ಇಲ್ಲ, ನಿನಗೆ ಮೊದಲಿದ್ದಂತ ಸೇವೆಯ ಭಾರ ಇಲ್ಲ, ನಿನಗೆ ಮೊದಲಿದ್ದಂತ ಪರಿಚಯ ಇಲ್ಲ. ಅದಕ್ಕೋಸ್ಕರ ಭಕ್ತನು ಹೇಳ್ತಾರೆ, ನನ್ನ ಸಹಾಯವು ಸ್ವಾಮಿ ನಿಂತೋಗಿದೆ. ಈಗ ನನ್ನ ಸಹಾಯ ಎಲ್ಲಿಂದ ಬರಬೇಕು? ಯಾವ ಸಹಾಯ? ಬರೀ ದುಡ್ಡಿಂದ ಅಂತನ ಅಲ್ಲ. ಆರೋಗ್ಯದ ಸಹಾಯ, ಉದ್ಯೋಗದ ಸಹಾಯ, ಕುಟುಂಬದ ಸಹಾಯ, ಏನ್ರಿ ನಿನ್ನ ಕೈ ಕಾಲುಗಳಿಗೆ ಬಲದಿಂದ ತುಂಬುವಂತ ಸಹಾಯ ಯಾರು ಕೊಡ್ತಾನ್ರಿ? ಯಾರಿಗೆ ಕೊಡೋದು? ಯೇಸು ಸ್ವಾಮಿ. ಅದಕ್ಕೆ ಸ್ವಾಮಿ ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಯಾರಿಂದ ಬರ್ತದೆ ಸಹಾಯ? ಭೂಮಿ ಆಕಾಶ ಸೃಷ್ಟಿಸಿದ ದೇವರಿಂದ ನಿನಗೆ ಸಹಾಯ ಬರುತ್ತೆ. ಆ ಸಹಾಯ ನೀನು ಹೊಂದ್ಕೋಬೇಕಾದ್ರೆ ನಿನ್ನ ಕಣ್ಣುಗಳು ಪ್ರತಿದಿನ ದೇವರ ಕಡೆಗೆ ನೋಡಬೇಕು. ನಿನ್ನ ಕಣ್ಣುಗಳು ದೇವರ ವಾಕ್ಯದ ಕಡೆಗೆ ನೋಡಬೇಕು. ನಿನ್ನ ಕಣ್ಣುಗಳು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ಆತನಿಗೋಸ್ಕರ ನೀನು ಜೀವಿಸು. ಅದಕ್ಕೋಸ್ಕರ ಭಕ್ತರು ಹೇಳ್ತಾರೆ, ನಾನು ಕಣ್ಣೆತ್ತಿ ಪರ್ವತ ನೋಡ್ತೇನೆ. ಹೌದು, ನಿನಗೆ ಸಹಾಯ ಕರ್ತನ ಬಳಿಯಲ್ಲಿ ನಿನಗಿದೆ. ಏನಂದ್ರೆ ಏನಂತೆ ಕಣ್ಣುಗಳು ದೇವರ ಕಡೆಗೆ ನಾವು ನೋಡುವಾಗ ದೇವರು ನಿನಗೆ ಸಹಾಯವನ್ನು ಕಳಿಸಿಕೊಡ್ತಾನೆ. ದೇವರನ್ನು ಯಾವತ್ತೂ ಅನ್ಯಾಯ ಮಾಡಲ್ಲ. ದೇವರು ಪ್ರತಿದಿನ ನೀನು ಕೊಡಬೇಕಾದಂತ ಸ್ಥಾನಮಾನಗಳು ದೇವರಿಗೆ ಕೊಡಬೇಕು. 123 2ನೇ ಕೀರ್ತನೆ 123:2 ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿರಿ. ಏನ್ ಮಾಡ್ಬೇಕಂತೆ? ನಮ್ಮ ಕಣ್ಣುಗಳು, ನಮ್ಮ ಕೈ, ನಮ್ಮ ಕಣ್ಣುಗಳು ಏನಂತೆ? ದೇವರ ಕಡೆಗೆ ಕಾಣು. ನಿನ್ನ ಕೈಗಳು ದೇವರ ಕಡೆಗೆ ಎತ್ತು ಪ್ರಾರ್ಥಿಸು. ನಿನ್ನ ಕಣ್ಣುಗಳು ದೇವರ ಮೇಲೆ ದೃಷ್ಟಿ ಇಡು. ನಿನ್ನ ಕಣ್ಣುಗಳು ದೇವರ ವಾಕ್ಯದ ಮೇಲೆ ದೃಷ್ಟಿ ಇಡು. ನಿನ್ನ ಕೈಗಳು ದೇವರ ಕಡೆಗೆ, ನಿನ್ನ ಸಭೆಯ ಕಡೆಗೆ. ಈಗ
ಇಲ್ಲಿ ಉದಾಹರಣೆ ಏನ್ ನೋಡುದಂದ್ರೆ, ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು. ಒಬ್ಬ ಯಜಮಾನರ ಹತ್ರ ಕೂಲಿ ಕೆಲಸದವ್ರು ಇರ್ತಾರೆ. ಈಗ ಕೂಲಿ ಯಾರು ಕೊಡ್ತಾರೆ? ಯಜಮಾನ ಕೊಡ್ಬೇಕು. ಯಾರಿಗೆ? ದಾಸನಿಗೆ. ಪಾಪ ಒಂದು ವಾರ ಆಯ್ತು ಕೂಲಿ ಕೊಟ್ಟಿಲ್ಲ, ಇನ್ನೊಂದು ವಾರ ಆಯ್ತು ಕೂಲಿ ಕೊಟ್ಟು ಏನ್ ಮಾಡ್ತಾನೆ? ಅಯ್ಯೋ, ಅವನೇನ್ ಮಾಡ್ತಾನೆ? ನನ್ನ ಯಜಮಾನ ಯಾವ ಕೊಡ್ತಾನಪ್ಪ ಕೂಲಿ, ನನ್ನ ಯಜಮಾನ ಯಾವ ಸಹಾಯ ಮಾಡ್ತಾನಪ್ಪ. ಅವನೇನ್ ಮಾಡ್ತಾನೆ? ಮನಸ್ಸು ಯಜಮಾನ ಯಾಕೆ ಕಷ್ಟಪಟ್ಟು ಬೆವರು ಸುರಿಸಿದ್ದಾರೆ, ಕೆಲಸ ಮಾಡಿದ್ದಾರೆ, ಅದನ್ನ ಹೊಂದ್ಕೋಬೇಕು ನೋಡ್ತಾ ಇದ್ದಾನೆ. ಹಂಗೆ ಈ ಉದಾಹರಣೆ ಹೇಳ್ತಂದ್ರೆ, ವಿಶ್ವಾಸಿಗಳಾದ ನಾವು, ಯೇಸು ಕ್ರಿಸ್ತನ ಮಕ್ಕಳಾದ ನಾವು ಏನ್ ಮಾಡ್ಬೇಕು? ನಮ್ಮ ಕಣ್ಣುಗಳು, ನಮ್ಮ ಕೈಗಳು ದೇವರ ಕಡೆಗೆ ಚಾಚು. ಕರ್ತನು ನಮಗೆ ಸಹಾಯ ಮಾಡುವಂತ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ವಿಶ್ವಾಸಿಗಳಾದ ನಾವು ದೇವರನ್ನು ಪ್ರೀತಿಸ್ಬೇಕಾದ್ರೆ, ದೇವರಿಗೆ ಎಲ್ಲವನ್ನೂ ಕೊಡ್ಬೇಕಾದ್ರೆ, ಇನ್ನು ದೇವರಿಗೆ ಕೊಡಬೇಕಾದಂತ ಪ್ರಥಮ ಸ್ಥಾನವನ್ನು ಕೊಡಬೇಕು. ನೋಡಿ, ನಾನು ಅಲ್ಲೊಂದು ಸ್ಟಾಪ್ ಮಾಡಿದೆ. ಏನಂದ್ರೆ, ಕಪೆರ್ನೌಮಿನಲ್ಲಿ ದೆವ್ವ ಹಿಡಿದಂತವನ್ನ ದೇವರು ಏನ್ ಮಾಡಿದ್ರು? ಗರ್ದಿಸಿದ್ರು. ಆ ದೆವ್ವ ಬಿಟ್ಟೋಯ್ತು. ಅವನು ಚೆನ್ನಾಗಲ್ಲ, ಏನಲ್ಲ, ಜನರಿಗೆಲ್ಲ ಆಶ್ಚರ್ಯ ಆಯ್ತು, ಸಂತೋಷ ಆಯ್ತು, ದೇವರಿಗೆ ಮಹಿಮೆ ಆಯ್ತು. ಆಮೇಲೆ ಆ ಕಪೆರ್ನೌಮ್ ಚರ್ಚ್ನಲ್ಲಿ ಮಾತುಗಳು ಬಂದಿಲ್ಲ. ಸೀಮೋನ್ ಅತ್ತೆ ಹೆಸರಿಲ್ಲ, ಸೀಮೋನ್ ಅತ್ತೆ ಬಂದಿದ್ರು. ಸೀಮೋನ್ ಅತ್ತೆ ಚರ್ಚ್ನಲ್ಲಿ ಪರಿಚಯ ಮಾಡೋರು ಅನ್ಕೊಳ್ಳಿ. ಅಥವಾ ಸೀಮೋನ್ ಅತ್ತೆ ಅಲ್ಲಿಗೆ ಬಂದಿಲ್ಲ. ಯೇಸು ಸ್ವಾಮಿ ನೋಡಿದ್ರು, ಸೀದಾ ನೋಡಿ, ದೇವರು ಎಂತ ಜ್ಞಾನ ಸ್ವರೂಪನಾದ ದೇವರು. ಸೀದಾ ಚರ್ಚ್ ಮುಗಿಸಿದ ತಕ್ಷಣ ಸೀಮೋನ್ ಅತ್ತೆ ಮನೆಗೆ ಬಂದ್ರು. ಯಾರು? ಯೇಸು ಸ್ವಾಮಿ ಅವರು. ಯಾರ ಮನೆಗೆ ಬಂದ್ರು? ಸೀಮೋನ್ ಅತ್ತೆ ಮನೆಗೆ ಬಂದ್ರು. ಅತ್ತೆ ಮನೆಗೆ ಬಂದಾಗ ಆಕೆ ಏನ್ ಮಾಡಿದ್ಲು? ಜ್ವರದಲ್ಲಿ ಬಿದ್ದಿದ್ಲು, ಹಾಸಿಗೆಯಲ್ಲಿದ್ಲು. ಯಾರು ಯೇಸು ಸ್ವಾಮಿ ಹೇಳಿಲ್ಲ, ಅಪ್ಪ ನನ್ನ ಅತ್ತೆ ಜ್ವರದೊಳಗೆ ಬಂದು ಸ್ವಸ್ಥ ಮಾಡಂತ ಸೀಮೋನ್ ಹೇಳಿ ಯೇಸು ಸ್ವಾಮಿ ಅವರ ಮನೆಗೆ ಬಂದ. ಯಾಕೆ ಗೊತ್ತಾ? ಆಕೆ ಯೇಸುವನ್ನು ಪ್ರೀತಿ ಮಾಡುವಂತ ಮಗಳು. ಆಕೆ ಯೇಸು ಅಂದ್ರೆ ಪ್ರಾಣ ಕೊಡುವಂತ, ಯೇಸು ಅಂದ್ರೆ ಆಕೆ ಅಷ್ಟು ಇಷ್ಟವಾದಂತವಳು. ಪರಿಶುದ್ಧಾತ್ಮ ದೇವರು ಏನಂದ್ರೆ, ಮನುಷ್ಯನ ಮೇಲ್ನೋಟವನ್ನು ನೋಡ್ತಾನೆ, ದೇವರು ನಮ್ಮ ಅಂತರಂಗವನ್ನು. ದೇವರಿಗೆ ಗೊತ್ತು ಸೀಮೋನ್ ಅತ್ತೆ ಎಷ್ಟು ಭಕ್ತಿ ಉಳ್ಳವಳಂತ, ಸೀಮೋನ್ ಅತ್ತೆ ಎಷ್ಟು ಒಳ್ಳೆಯವಳಂತ ದೇವ್ರಿಗೆ ಗೊತ್ತು. ಯೇಸು ಸ್ವಾಮಿ ಹುಡುಕೊಂಡು ಆಕೆ ಮನೆಗೆ ಹೋದ್ರು. ಜ್ವರ ಬಿಟ್ಟು ಹೋಯ್ತು. ಆಕೆಗೆ ತಕ್ಷಣ ಏನ್ ಮಾಡಲಿತ್ತು? ಪರಿಚಯ ಮಾಡಿದ. ಇವತ್ತು ನಮ್ಮನ್ನು ದೇವರು ಪ್ರೀತಿ ಮಾಡ್ತಿದ್ದಾನೆ. ಆದ್ರೆ ನಾವು ದೇವರನ್ನು ಪ್ರೀತಿ ಮಾಡ್ತಾ ಇದ್ದೇವ? ದೇವರು ನಮಗೆ ಶಿಕ್ಷಿಸ್ತಾ ಇದ್ದಾನೆ, ದೇವರು ನಮಗೆ ಪ್ರೀತಿನೂ ಮಾಡ್ತಾ ಇದ್ದಾನೆ. ಆದ್ರೆ ನಾವು ಎಲ್ಲಿ ತಪ್ಪಿ ಹೋಗ್ತಿದ್ದೇವೋ, ನಾವು ಎಲ್ಲಿ ದೇವರಿಂದ ದೂರವಾಗಿದ್ದೇವೋ, ಎಲ್ಲಿ ಆರಾಧನೆಗೆ ದೂರವಾಗಿದ್ದೇವೋ, ಎಲ್ಲಿ ಪರಿಶುದ್ಧದ ಗ್ರಂಥವನ್ನು ಪಕ್ಕಕ್ಕೆ ಇಡ್ತಿದ್ದೇವೋ, ಎಲ್ಲಿ ನಿನ್ನ ಮನಸ್ಸನ್ನು ಅಥವಾ ಪ್ರಾರ್ಥನೆ ಮಾಡದೆ ನಿನ್ನ ಮನಸ್ಸು, ನಿನ್ನ ಕಣ್ಣುಗಳು ಎಲ್ಲಿ ಟಿವಿ ಮೇಲೆ, ಮೊಬೈಲ್ ಮೇಲೆ ಇದಾವೋ, ಇದೆಲ್ಲವೂ ದೇವರು ನೋಡ್ತಿದ್ದಾನೆ. ಆದ್ರೂ ದೇವರು ನಿನ್ನನ್ನು, ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅಕಸ್ಮಾತ್ ಈ ವಾಕ್ಯದಿಂದ ದೇವರು ನಮ್ಮನ್ನು ಎಚ್ಚರಿಸಿದಾಗ ನಾವು ನಮ್ಮ ಜೀವಿತವನ್ನು ಪ್ರಾರ್ಥನೆಗಾಗಿ ಕೊಡೋಣ. ನಾವು ನಮ್ಮ ಜೀವಿತವನ್ನು ಪರಿಶುದ್ಧ ಗ್ರಂಥವನ್ನು ಓದುವುದಕ್ಕೆ ಕೊಡೋಣ. ನಾವು ನಮ್ಮ ಜೀವಿತವನ್ನು ಯಾರಾದ್ರೂ ಸುವಾರ್ತೆಯನ್ನು ಸಾರಿ ಚರ್ಚಿಗೆ ಹೋಗಿ ಹೊಸಬರನ್ನ ಸುತ್ತಮುತ್ತ ಅನೇಕರು ಕರ್ಕೊಂಡು ದೇವರ ಮಂದಿರ ಬರೋದಕ್ಕೆ ನಾವು ಸಮಯವನ್ನು ಕೊಡೋಣ. ಇದೇ ಯೇಸುಸ್ವಾಮಿ ನಿನ್ನಿಂದ ನನ್ನಿಂದ ಅಪೇಕ್ಷಿಸುವಂಥದ್ದು. ಹಾಗೆ ಸೀಮೋನ್ ಅತ್ತೆ ಏನ್ ಮಾಡಿದ್ದು? ಪರಿಚಯ ಮಾಡಿದ್ರು, ಸ್ವಸ್ಥತೆ ಮಾಡಿದ್ರು, ಚೆನ್ನಾಗಾಗ ಆರೋಗ್ಯ ಬಂತು. ಅಂದ್ರೆ ಈ 4 ವಿಷಯಗಳು ಸ್ವಸ್ಥತೆ ಬಗ್ಗೆ ನಾನು ಹೇಳಿರೋರೆಲ್ಲ ಯೇಸು ಸ್ವಾಮಿ ಹುಡ್ಕೊ ಬಂದಿರೋದೆ. ಅಲ್ಲೆಲ್ಲೂಯ. ಯೇಸು ಸ್ವಾಮಿ ಹುಡ್ಕೊಂಡ್ ಬಂದಿದ್ದೆ ಅವ್ರ ಹತ್ರ. ಇನ್ನು ಯೇಸುವನ್ನು ಹುಡ್ಕೊಂಡು ಹೋದವರು ಬೇರೆ ಇದ್ದಾರೆ, ಅದೀಗ ಬೇಡ ಸಬ್ಜೆಕ್ಟ್. ಯೇಸು ಸ್ವಾಮಿ ಹುಡ್ಕೊಂಡ್ ಬಂದವರೆಲ್ಲ ಅಂದ್ರೆ ಪ್ರತಿಯೊಬ್ಬರ ವಿಶ್ವಾಸಿಗಳ ಆಸೆ ಆಕಾಂಕ್ಷೆಗಳು, ಅವರ ಹೃದಯದಲ್ಲಿರುವ ಅಂತರಂಗಗಳು ಯೇಸು ಸ್ವಾಮಿ ಬಲವನಾಗಿದ್ದಾನೆ. ಆಮೇಲೆ ಅದಕ್ಕೋಸ್ಕರ ಇವರು ಎಷ್ಟು ಕ್ರಿಸ್ತನನ್ನು ಬೇಡ್ಕೊತಾ ಇದ್ರು, ನಂಬ್ಕೊಂಡಿದ್ರು, ಎಷ್ಟು ಯೇಸುವಿಗೆ ಸಮಯ ಕೊಡ್ತಿದ್ರು. ಯೇಸು ಸ್ವಾಮಿ ಇವರನ್ನು ಹುಡುಕೊಂಡು ಹೋಗಿ ಆರೋಗ್ಯವನ್ನು ಕೊಟ್ಟ, ಸ್ವಸ್ಥತೆಯನ್ನು ಕೊಟ್ಟ, ಎಬ್ಬಿಸ್ತಾ, ಏನ್ ಮಾಡ್ದ? ಬಿಡುಗಡೆ ಮಾಡ್ದ, ದೆವ್ವಗಳನ್ನು ಓಡಿಸ್ತಾ. ಏನ್ರಿ ದೇವರ ಮಕ್ಕಳು, ಇವತ್ತು ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಹೃದಯಗಳನ್ನು ನೋಡ್ತಾ ಇದ್ದಾರೆ. ನಾವು ಎಷ್ಟು ದೇವರಿಗೆ ಟೈಮ್ ಕೊಡ್ತಾ ಇದ್ದೀವಿ, ನಾವು ಎಷ್ಟು ದೇವರ ಸನ್ನಿಧಾನ ನಮ್ಮ ಕಾಲವನ್ನು ಕಳೀತಾ ಇದ್ದೀವಿ. ನಾವಿಲ್ಲಿ ಗಮನಿಸುವಂತ ವಿಷಯ ಅಂದ್ರೆ,
ನಮ್ಮ ಸಹಾಯಕನು ದೇವರು. ಯಾರಂದ್ರೆ ನಮ್ಮ ದೇವರು ನಮ್ಮ ಸಹಾಯಕನಾಗಿದ್ದಾರೆ. ಆತನ ದೃಷ್ಟಿ ನಮ್ಮ ಮೇಲಿರುತ್ತೆ. ಯೆಶಾಯ ಗ್ರಂಥ 41:10 ವಚನ ಓದಿ. ಯೆಶಾಯ ಗ್ರಂಥ 41:10. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಹೆಯನ್ನು ನಿನಗೆ ಆಧಾರ ಮಾಡುತ್ತೇನೆ. ನೋಡಿ, ದೇವರ ವಾಕ್ಯದಲ್ಲಿ ಇಸ್ರಾಯೇಲರ ಮುಖಾಂತರ ದೇವರು ನಮ್ಗೆ ಎಚ್ಚರಿಸಿದಂತ ವಿಷಯ, ಇಲ್ಲಿರುವಂತ ನಮ್ಮೆಲ್ಲರಿಗೂ ಪರಿಶುದ್ಧಾತ್ಮ ದೇವರು ಮಾತಾಡುವಂತ ವಿಷಯ ಅಂದ್ರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ನೀನೆಲ್ಲರೂ ಕೈ ಬಿಟ್ಟರೆ ಹೆದರಬೇಡ. ನೀನು ದುಡ್ಡು ಕೈ ಬಿಟ್ಟೋದು ಹೆದರಬೇಡ. ಆಸ್ತಿ ಕೈ ಬಿಟ್ಟೋದು ಹೆದರಬೇಡ. ಕುಟುಂಬಸ್ಥರು ಕೈ ಬಿಟ್ಟೋದು ಹೆದರಬೇಡ. ನಿನಗೆ ಆರೋಗ್ಯ ಕೈ ಬಿಟ್ಟೋದು ಹೆದರಬೇಡ. ಅನಾರೋಗ್ಯದಿಂದ ಹೆದರಬೇಡ. ದೇವರು ಹೇಳ್ತಾನೆ, ಯೆಶಾಯ ಹೇಳ್ತಾನೆ, ತಂದೆ ಅನ್ನೋ ದೇವರು ಏನಂದ್ರೆ, ನೀನು ಏನ್ ಹೆದರಬೇಡ, ನಾನು ನಿನ್ನೊಂದಿಗೆ ಇದ್ದೀನಲ್ಲ. ದಿಗ್ಭ್ರಮೆಗೊಳ್ಳದಿರು. ಏನಂತೆ? ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ. ಯಾಕೆ ಹೆದರ್ತೀಯ? ಯಾಕೆ ಹೆದರ್ತೀಯ? ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ, ನಾನು ನಿನಗೆ ಬಲಪಡಿಸ್ತೇನೆ. ನಿನಗೆ ಆಸ್ತಿಯಲ್ಲಿ ಹೆದರಿಕೆ ಇದೆಯಾ? ದುಡ್ಡು ಕೈ ಬಿಟ್ಟೋಗಿ ಹೆದರಿಕೆ ಇದೆಯಾ? ರೋಗ ಕೈ ಬಿಟ್ಟೋದು ಹೆದರಿಕೆ ಇದೆಯಾ? ಬಂಧು ಬಳಗ ಬಿಟ್ಟೋದು ಹೆದರಿಕೆ ಇದೆ? ಎದುರುಬೇಡ, ಎದುರುಬೇಡ, ಎದುರುಬೇಡ. ದೇವರು ಎಚ್ಚರಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಮಾತು ದೇವರು ಹೇಳ್ಬೇಕಾದ್ರೆ ನೀನು ದೇವರಿಗೆ ಇಷ್ಟವಾಗಿರ್ಬೇಕು. ನೀನ್ ದೇವರಿಗೆ ಇಷ್ಟವಾಗಿದ್ರೆ ಇದು ನಿನಗೆ ಅನ್ವಯಿಸುತ್ತೆ. ದೇವರನ್ನು ಪ್ರೀತಿಸುವುದರಲ್ಲಿ ನೀನಿದ್ರೆ, ಆರಾಧನೆಗೆ ಕ್ರಮವಾಗಿ ಬರೆದಲು ನೀನಿದ್ರೆ, ದೇವರ ವಾಕ್ಯವನ್ನು ಪ್ರತಿದಿನ ಧ್ಯಾನಿಸಲು ನೀನಿದ್ರೆ, ಪ್ರಾರ್ಥನೆ ಮಾಡೋದ್ರಲ್ಲಿ ಒಬ್ಬ ಕ್ರೈಸ್ತರಾಗಿ ನೀನು ದಿನನಿತ್ಯ ಇದ್ರೆ, ದೇವರ ಪರಿಚಯದಲ್ಲಿ, ದೇವರ ಕಾರ್ಯದಲ್ಲಿ, ದೇವರ ಸ್ವಾರ್ಥೆಯಲ್ಲಿ ನೀನು ದೇವರಿಗೆ ನೀನು ಇರುವಂತ ಸಮಯ ನೀನು ದೇವರಿಗೆ ಕೊಡುತ್ತಾ ಇದ್ರೆ ನೀನು ಎದುರೋದೇ ಬೇಕು. ಇದು ಅಂಥವ್ರಿಗೆ ಹೇಳುವಂತ ವಾಕ್ಯ. ನೀನು ಪ್ರಾರ್ಥನೆ ಇದ್ದವರಿಗೆ, ವಾಕ್ಯ ಇದ್ದವರಿಗೆ, ಆರಾಧನೆ ಇದ್ದವರಿಗೆ, ದೇವರಿಗೆ ಕೊಡದೇ ಇರುವವರಿಗೆ ಅಲ್ಲ ಈ ವಾಕ್ಯ. ಅರ್ಥ ಮಾಡ್ಕೊಂಡ್ರೆ ಬಿಡ, ನಾನು ಎದುರಲ್ಲ, ನಾನು ಏನು ಚಿಂತೆ ಇಲ್ಲ, ನನಗೆ ದೇವರಿದ್ದಾನೆ, ಈ ಒಳ್ಳೆ ವಾಕ್ಯ ಹೇಳಿದ್ರು. ನೋ 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 ನೋ, ನೀನು ದೇವರಿಗೆ ಸ್ಥಾನಮಾನ ಕೊಡಬೇಕು. ನೀನು ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಹಾಡಿನಲ್ಲಿ, ಸಭೆಯಲ್ಲಿ, ಸಹವಾಸದಲ್ಲಿ, ಸಂಪಾದನೆಯಲ್ಲಿ ನೀನು ಕ್ರಿಸ್ತನನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡಬೇಕು. ಅದಕ್ಕೆ ಪೂರ್ಣ ಆತ್ಮದಿಂದಲೂ ಪೂರ್ಣ ಶಕ್ತಿಯಿಂದಲೂ ನೀನು ದೇವರನ್ನು ಪ್ರೀತಿಸಬೇಕು. ಆವಾಗ ಅಂಥವ್ರಿಗೆ ದೇವರು ಹೇಳ್ತಾ ಇದ್ದಾರೆ, ಅದು ದೇವರು. ಈಗ ನೋಡ್ರಿ, ಕಳ್ಳರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರ, ಒಳ್ಳೆಯವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರ. ಈಗ ಬಹಳ ದಿನ ನೋಡ್ತಿದ್ವಿ, ಅದನ್ನ 10 ದಿನದಿಂದ ಟಿವಿಲಿ ಒಂದೇ ಒಂದು ಓಡಾಡ್ತಾ ಇದೆ ಯಾವಾಗಲೂ. ಅದನ್ನ ಹೇಳೋದು ಬೇಕಾಗಿದೆ. ಅದು ಬಿಟ್ಟರೆ ಏನು ಓಡಾಡ್ತಿಲ್ಲ, ಎಲ್ಲ ಚಾನೆಲ್ ನೋಡಿ. ದೊಡ್ಡ ರಾಜ ಮಹಾರಾಜನು ಬಿಡಲ್ಲ, ಅರೆಸ್ಟ್ ಮಾಡ್ಕೊಂಡು ಹೋದ್. ಪ್ರೊಟೆಕ್ಷನ್ ಸಿಗ್ತಾವ್ರಿಗೆ. ಒಳ್ಳೆಯವ್ರಿಗೆ ಏನ್ ಮಾಡ್ತಾರೆ? ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ, ಅವ್ರ ಪಕ್ಕದಲ್ಲಿ ಇರ್ತಾರೆ. ಅವ್ರು ಒಳ್ಳೆ ಸಾಕ್ಷಿ ಹೇಳೋರಿಗೆ ನೀನು ಎದುರು ಬೇಡ, ನೀನು ಧೈರ್ಯವಾಗಿ ನಾವಿದ್ದೀವಿ ಅಂತಾರೆ. ಯಾಕೆ? ಅವ್ರಲ್ಲಿ ಒಳ್ಳೆ ಗುಣಲಕ್ಷಣಗಳಿವೆ ಅಂತ ಹೇಳಿ. ಇವತ್ತು ಅದೇ ರೀತಿಯಾಗಿ ನಾವೆಲ್ಲರೂ ಸಹ ದೇವರಿಗೆ ಸನ್ಮಾನಿಸುವಂತವರಾಗಿ, ಪ್ರೀತಿ ಮಾಡುವಂತವರಾಗಿ, ದೇವರನ್ನು ಭಯಭಕ್ತಿಯಿಂದ ಆರಾಧಿಸುವಂತವರಾಗಿ ಇದ್ದವರಿಗೆ ವಾಕ್ಯ ದೇವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡ್ತಾರೆ. ಖಂಡಿತವಾಗಿ. ಅದಕ್ಕೋಸ್ಕರನೇ ನಾವು ಓದಿದ್ದೇವೆ ಏನಂತೆ, ದೇವರು ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ, ದಿಗ್ಭ್ರಮೆಗೊಳ್ಳಬೇಡ, ಭಯಪಡಬೇಡ, ನಾನು ನಿನ್ನೊಟ್ಟಿಗಿದ್ದೇನೆ, ಹೌದು ನಿನಗೆ ಸಹಾಯ ಕೊಡ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಹಾ, ನಿನ್ನ ಮೇಲೆ ಕಿಡಿಯಾದವರು, ಆಶಾಭಾವಪಟ್ಟು ಅವಮಾನ ಹೊಂದುವರು, ನಿನ್ನ ಸಂಗಡ ವ್ಯಾಜ್ಯವಾಡುವವರು ನಾಶವಾಗಿಲ್ಲದೆ ಹೋಗುವರು, ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದವರು ನಿನಗೆ ಕಾಣಿಸುವರು, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ಣಯವಾಗುವರು. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಎಷ್ಟೊಳ್ಳೆ ಮಾತು. ಭಯಪಡ್ಬೇಡ್ರಿ, ದೇವ್ರು ನಂಬಿದ್ಯಾ? ದೇವ್ರ ಕೈ ಹಿಡಿತಾನೆ.
ದೇವರು ನಿನ್ನ ಕಾಪಾಡ್ತಾನೆ. ಬಟ್ ನೀನು ಹೇಗಿದೆಯಾ? ನೀನು ಆಧ್ಯಾತ್ಮಿಕ ಜೀವಿತದಲ್ಲಿ ಹೇಗಿದೆಯಾ? ನಿನ್ನ ಕೆಲಸ ನಿನಗೆ ದೇವರ? ನಿನ್ನ ಫ್ರೆಂಡ್ಸ್ ಏನಿದೆ ದೇವರ? ನಿನಗೆ ಸಮಯನೇ ಇರಲ್ಲ, 24 ಗಂಟೆ ಇರಲ್ಲ. ದೇವರಿಲ್ಲ ಅಂದ್ರೆ ನಾವು ಯಾಕೆ ಈ ಲೋಕದಲ್ಲಿ ಇಷ್ಟೊತ್ತು ಬದುಕ್ತೀವಿ? ಇವತ್ತು ದೇವರನ್ನ ನಾವು ಸ್ಥಾನಮಾನವನ್ನು ಕೊಟ್ಟು ದೇವರಿಗೆ ನಾವು ಆತನಿಗೆ ಪ್ರೀತಿ ಮಾಡಬೇಕು. ಆತನಲ್ಲಿ ನಾವು ಅದಕ್ಕೋಸ್ಕರನೇ 41:10 ನಾವು ಓದಿದ ಹಾಗೆ ನೀನು ಭಯಪಡಬೇಡ. ಇವತ್ತಿನಿಂದ ನೀನು ದೇವರಿಗಾಗಿ ಟೈಮ್ ಕೊಡು, ಇವತ್ತಿನಿಂದ ಪ್ರಾರ್ಥನೆ ಟೈಮ್ ಕೊಡು, ಇವತ್ತಿನಿಂದ ಸತ್ಯದ ಟೈಮ್ ಕೊಡು, ಇವತ್ತಿನ ತೀರ್ಮಾನ ಮಾಡ್ಕೊಂಡು ನೀನು ಹೆದರಬೇಡ. ನೀನು ಹೆದರಬೇಡ, ನಿನಗೆ ನಾಚಿಕೆ ಪಡಿಸ್ತವ್ರ ಮುಂದೆ ನಾನು ನಿನ್ನನ್ನು ಮೇಲ್ ತರ್ತೇನೆ. ನೀನು ಹೆದರಬೇಡ, ನಿನ್ನನ್ನು ದಿಗ್ಭ್ರಮೆ ಕೊಡಬೇಡ. ನಿನಗೆ ಯಾರು ಹಿಂಸಿಸಿದರೋ ಅವ್ರ ಮುಂದೆ ನಾನು ನಿನ್ನ ಮೇಲ್ ತರ್ತೇನೆ. ನೀನು ಹೆದರಬೇಡ, ದಿಗ್ಭ್ರಮೆ ಕೊಡಬೇಡ, ಭಯಪಡಬೇಡ. ನೀನು ಎಲ್ಲಿ ಅನಾರೋಗ್ಯದಲ್ಲಿ ಕೂಗಿ ಹೋಗ್ತೀಯೋ ಅಲ್ಲಿ ನಾನು ನಿನ್ನ ಮೇಲೆ ತರ್ತೀನಿ. ಆದ್ರೆ ನೀನು ಯೇಸುವನ್ನು ಪ್ರೀತಿಸ್ತಾ ಇದೀಯಾ? ಕ್ರಿಸ್ತನಿಗೆ ಸಮಯವನ್ನು ಕೊಡ್ತಾ ಇದೀಯಾ? ಮೊಣಕಾಲು ಊರ್ತಾ ಇದೀವಾ? ಅದಕ್ಕೋಸ್ಕರ ಅಂಥವ್ರಿಗೆ ದೇವರು ನೀನು ಹೆದರಬೇಡ ಅಂತ ಇದ್ದಾನೆ. ಅಕಸ್ಮಾತ್ ನಿನ್ನ ದೇವರಲ್ಲಿ ದೂರ ಆಗಿದೆ, ನೀನು ದೇವರು ಕೊಡ್ಬೇಕಾದ ಸಮಯ ಕೊಡು. ಖಂಡಿತವಾಗಿಯೂ ಹಗಲು ರಾತ್ರಿ ದೇವರು ನಿನ್ನನ್ನು ಕಾಪಾಡ್ತಾನೆ. ಕರ್ತನು ನಮ್ಮ ಸಹಾಯಕನು, ಆತ ನಮ್ಮನ್ನು ಎಂದಿಗೂ ಕೈ ಬಿಡುವಂತ ದೇವರಲ್ಲ. ದೇವರ ಮಕ್ಕಳೇ, ಹಾಗಾಗಿ ನಮ್ಮ ಜೀವಿತದಲ್ಲಿ ನಮಗೆ ಬರುವಂತ ಬಾಧೆಗಳು, ನಮಗೆ ಬರುವಂತ ಬಡತನ, ನಮಗಿರುವಂತ ಶೋಧನೆಗಳು, ನಮಗಿರುವಂತ ಕಣ್ಣೀರು, ನಮಗೆ ಎಲ್ಲವನ್ನು ದೇವರು ನಮ್ಮನ್ನು ಅವುಗಳಿಂದ ತಪ್ಪಿಸಿ ನಮ್ಮನ್ನು ಕಾಪಾಡ್ತಾನೆ. ಅದಕ್ಕೋಸ್ಕರನೇ ದಾವೀದ ಮಹಾರಾಜ ಒಂದು ಮಾತು ಹೇಳ್ತಾನೆ ನೋಡಿ, ಕೀರ್ತನೆ 71:4 ಕೀರ್ತನೆ 71:4 ನೋಡೋಣ. ದೇವರೇ ನನ್ನನ್ನು ದುಷ್ಟರ ಕೈಯಿಂದಲೂ ಅನ್ಯಾಯ ಬಲಾತ್ಕಾರಿಯ ವಶದಿಂದಲೂ ತಪ್ಪಿಸು. ಸಾಕು. ದೇವರೇ ನನ್ನನ್ನು ದುಷ್ಟರ ಕೈಯಿಂದಲೂ ಅನ್ಯಾಯ ಬಲಾತ್ಕಾರ ವಶದಿಂದಲೂ ನನ್ನನ್ನು ತಪ್ಪಿಸು. ದಾವೀದನ ಪ್ರಾರ್ಥನೆ. ದಾವೀದನ ಕಷ್ಟ ಬಂತು. ಎಷ್ಟು ಚಿಕ್ಕ ವಯಸ್ಸಿನಿಂದ ದೇವರನ್ನು ಆರಾಧಿಸುವಂಥವ್ರು, ಸ್ತುತಿ ಮಾಡುವಂಥವ್ರು, ಅವನ ಪ್ರಾಯದಿಂದಲೇ ದಾವೀದನು ದೇವರನ್ನು ಮಹಿಮೆಪಡಿಸುವಂಥವ್ರು. ಅದಕ್ಕೆ ದಾವೀದನನ್ನು ದೇವರು ಮಹಾರಾಜನಾಗಿ ಆರಿಸಿಕೊಂಡ. ಅವನ ವಂಶವನ್ನೇ ದೇವರು ಉದ್ಧಾರ ಮಾಡಿದ. ಅಂತ ದಾವೀದನಿಗೆ ಕಷ್ಟಗಳು, ಅಂತ ದಾವೀದನಿಗೆ ಬಾಧೆಗಳು, ಅಂತ ದಾವೀದನಿಗೆ ಶೋಧನೆಗಳು ಬಂದವು. ಆತನ ಹೆದರಲಿಲ್ಲ. ದೇವರೇ ನನ್ನನ್ನು ದುಷ್ಟರ ಕೈಯಿಂದ ತಪ್ಪಿಸು. ನನ್ನನ್ನು ಸಾಯಿಸೋದಕ್ಕೆ ಜನ ಹಿಂಬದಿಯಿಂದ ಬರ್ತಿದ್ದಾರೆ. ನನ್ನನ್ನು ದುಷ್ಟರು ಅನೇಕ ಸಾರಿ ನನ್ನನ್ನು ಬಲಾತ್ಕಾರ, ಅನೇಕ ನನ್ನನ್ನು ಕಷ್ಟಪಡೋದಕ್ಕೆ ಬರ್ತಿದ್ದಾರೆ. ಅವರಿಂದ ನನ್ನನ್ನು ತಪ್ಪಿಸು. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 8ನೇ ವಚನ ನೋಡುವಾಗ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಿಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು. ತಕ್ಷಣ ನೋಡ್ರಿ ದಾವೀದ ಎಷ್ಟು ಬೇಗ ಚೇಂಜ್ ಆಗುತ್ತೆ. ಪ್ರಾರ್ಥನೆ ಮಾಡ, ತಪ್ಪಿಸುವಂತ ಚಿಕ್ಕ ವಯಸ್ಸಿನ ಬಗ್ಗೆ ತಾಯಿ ಎತ್ತಂದೆ ನನ್ನ ಉದ್ಧಾರ ನೀನೇ ಮಾಡಿರೋದಪ್ಪ ಅಂದ ದಾವೀದನು. ಏನೇ ನಾನು ಹುಟ್ಟಿಂದ ನನಗೆ ನೀನೇ ಹಾಕಿಕೊಂಡು ನಡೆಸಿದ್ಯಾ? ನನ್ನ ತಾಯಿ ಎತ್ತದಾಗಿಂದ ನೀನೇ ನಾನು ಉದ್ಧಾರ ಮಾಡಿದ. ನಾನು ಯಾವಾಗಲೂ ಇಗ್ಗುತ್ತಿರುವುದು ಚೆನ್ನಾಗಿರೋದು ದೇವರೇ ನಿನ್ನಿಂದಲೇ. 7 ವಚನ ಬಂದಾಗ, ನನ್ನ ದುಸ್ಥಿತಿಗೆ ಬೆರಗಾಗ್ತಾರೆ ಜನರು, ಆದರೆ ನೀ ನನಗೆ ಬಲವಾದ ಆಶ್ರಯವನ್ನು ಕೊಟ್ಟಿದೀಯಾ. ಈಗ ನಾನು ಸ್ವಾಮಿ ಏನ್ ಮಾಡ್ತೇನೆ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರಗಳು ಮತ್ತೊಂದು, ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿದೆ. ಎಂತ ಬಾಯಲ್ಲಿ ಏನಿದೆ? ದಾವೀದನ ಬಾಯಲ್ಲಿ ಏನಿದೆ? ಏನಿದೆ? ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ನಾವು ಅನೇಕ ಸಾರಿ ಶಪಿಸ್ತೇವೆ ದೇವರು ನಮಗೆ ಮಕ್ಕಳು. ನಮ್ಮ ಬಾಯಲ್ಲಿ ಯಾವಾಗಲೂ ಜಗಳ, ನಮ್ಮ ಬಾಯಲ್ಲಿ ಯಾವಾಗಲೂ ಶಪಿಸುವಂಥದ್ದು, ನಮ್ಮ ಬಾಯಿಂದ ಯಾವಾಗಲೂ ಕೆಟ್ಟ ಮಾತುಗಳು, ನಮ್ಮ ಬಾಯಿಂದ ಯಾವಾಗಲೂ ಶಾಪದ ಮಾತುಗಳು. ಅನೇಕ ಸಾರಿ ನಮ್ಮ ಬಾಯಿಂದ ಇನ್ನೊಬ್ಬರ ಬಗ್ಗೆ ಮಾತನಾಡುವುದು ಇಷ್ಟ. ಆದರೆ ದಾವೀದನ ಬಾಯಿ, ಮಹಾರಾಜನು ತನ್ನ ಬಾಯಿಂದ ಏನಿದೆ? ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದು ಇಲ್ಲ. ನಿನ್ನ ಸ್ತೋತ್ರವಲ್ಲದೆ ನಮ್ಮ ಬಾಯಲ್ಲಿ. ನಿನಗೆ ಯಾರು ಬೈದ್ರ? ಹೌದು ಸ್ವಾಮಿ, ದೇವ್ರ ಸ್ತೋತ್ರಪ್ಪ. ವಿನೋದ ಸ್ವಾಮಿ ನೀನೆಲ್ಲ ನನ್ನ ಫೋನಲ್ಲಿ ಬೈದ, ಸ್ತೋತ್ರ ಸ್ವಾಮಿ. ದೇವ ವಿನೋದ ಬಾಯನ್ನು ನೀನೇ ನೋಡ್ಕಪ್ಪ, ಸ್ತೋತ್ರ ಮಾಡಿ ದೇವ್ರ ಬಾಯಿ ಪಡಿಸಿ, ಗನಪಡಿಸಿ. ಅಪ್ಪ ನನಗೆ ಬಹಳ ಯಾವಾಗಲೂ ಹಿಂಸೆ ಕೊಡ್ತದೆ, ಹೌದಪ್ಪ ಆಯ್ತಲ್ಲ ದೇವ್ರ ಸ್ತೋತ್ರ.
ದೇವರನ್ನು ಮಹಿಮೆ ಪಡಿಸು. ಅದಕ್ಕಿಂತ ಇನ್ನೇನ್ ಬೇಕು ನಿಮಗೆ? ಅದಕ್ಕೋಸ್ಕರ ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರ ಮತ್ತೊಂದಿಲ್ಲ. ಆಮೇಲೆ ಏನ್ ಹೇಳ್ತಾನೆ? ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸ್ತೇನೆ. ಪ್ರತಿರೋಜು ನಿನ್ನ ಘನಪಡಿಸ್ತೇನೆ. ಪ್ರತಿ 24 ಗಂಟೆ ದಿನವೆಲ್ಲ ನಿನ್ನ ಘನತೆ ದೇವರನ್ನು ಮಹಿಮೆ ಪಡಿಸ್ತೇನೆ. ದಿನವೆಲ್ಲ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಘನತೆಗಳು, ದಾವೀದನ ಮೇಲೆ ಬಿಸಿದಂತ ವಿಷಯಗಳು, ದಾವೀದನ ಉನ್ನತ ಸ್ಥಿತಿ ತಂದಂತ ವಿಷಯಗಳು, ದಾವೀದನ ಅರಮನೆ, ದಾವೀದನ ಕೊಟ್ಟಂತ ರಾಜ್ಯ, ಆ ಒಂದು ಪರಿಪಾಲನೆ ಎಲ್ಲವೂ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಲ್ಲೆಲ್ಲ ದೇವರಿಗೆ ಸ್ತೋತ್ರ. ಎಲ್ಲ ದೇವರನ್ನ ವರ್ಣಿಸ್ತಾರೆ. ದಿನವೆಲ್ಲ ದೇವರೇ. ನಾವು ದೇವರು ಎಷ್ಟು ಉದ್ಧಾರ ಮಾಡ್ತಿದ್ರು ದೇವರು ಅಷ್ಟು ದೇವರು ದಾವೀದನ ದೇವರನ್ನ ಘನಪಡಿಸ್ತಿದ್ದಾರೆ. ದಿನಕ್ಕೆ 7 ಸಾರಿ ದೇವರನ್ನು ಏನ್ ಮಾಡ್ತೇನೆ? ಸ್ತುತಿ ಮಾಡ್ತಾ ಇದ್ದಾರೆ. ದಿನಕ್ಕೆ 3 ಸಾರಿ ಬೈಬಲ್ ಓದ್ತಾ ಇದ್ದಾನೆ. ದೇವರು ಸ್ತೋತ್ರ ಸ್ತೋತ್ರ ಬೈಬಲ್ ಇದೆಲ್ಲ ಮಾಡಿಕೊಂಡು ಸಂಸಾರ ನೋಡ್ಕೊತಿದ್ದಾನೆ. ಇದೆಲ್ಲ ಮಾಡಿಕೊಂಡು ಆ ರಾಜ್ಯದ ಪರಿಪಾಲನೆ ಬರುವಂತ ಜನರಿಗೆ ನ್ಯಾಯ ತೀರಿಸ್ತಾ ಇದ್ದಾನೆ. ಅಷ್ಟು ಬಿಸಿ. ಕೆಲಸ ಇಲ್ಲದಿದ್ದಾಗ ಸೋಂಬೇರಿ ಆಗಿರಲಿಲ್ಲ. ಕೆಲಸ ಇಲ್ಲದಿದ್ದಾಗ ಏನೋ ಅದು ಇದು ಮಾಡಕ್ ಹೋಗಿಲ್ಲ. ಕೆಲಸ ಇಲ್ಲದಿದ್ದಾಗಲೂ ದಾವೀದನು ದಿನವೆಲ್ಲ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ, ಘನಪಡಿಸ್ತಾ ಇದ್ದ, ದೇವರನ್ನು ಮಹಿಮೆ ಪಡಿಸ್ತಾ ಇದ್ದ. ನೀನ್ ಎಷ್ಟು ದೇವರನ್ನು ಮಹಿಮೆ ಪಡಿಸ್ತಾ, ನಿನ್ ಕೆಲಸ ಇಲ್ಲದಿದ್ದಾಗ ನೀನ್ ಎಷ್ಟು ಸಾರಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದೀಯ? ನಿನ್ ಕೆಲಸ ಇಲ್ಲ ಇದ್ದಾಗ ನೀನ್ ಎಷ್ಟು ಸಾರಿ ದೇವರ ವಾಕ್ಯವನ್ನು ಓದ್ತಾ ಇದೀಯ? ನೀನ್ ಎಷ್ಟು ಸಾರಿ ದೇವರ ಸೇವೆಯನ್ನು ಮಾಡ್ತಾ ಇದೀಯ? ದೇವರು ದಿನವೆಲ್ಲ ನಿನ್ನ ನೋಡ್ತಾ ಇದ್ದಾರೆ. ಹಾಗೆ ದೇವರನ್ನು ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಾ ಇರಬೇಕು. ಯಾವಾಗಲೂ ಸ್ತೋತ್ರ. ನಾವೇನ್ ಮಾಡ್ತೀವಿ? ಅನೇಕ ಸಾರಿ ನಾವೇನ್ ಮಾಡ್ತೀವಿ? ನಮ್ಗೆಲ್ಲ ಬೇಕಾಗಿಬಿಟ್ರು, ಅಯ್ಯೋ ನಿಮ್ಮ ಈ ಒಂದೇ ಎಸಿನ ಇನ್ನು 3 ಎಸಿ ನನ್ನ ಮನೆ ರೂಮ್ ಒಳಗಿದ್ರೆ ಚೆನ್ನಾಗಿರ್ತಪ್ಪ, ಏನ್ ದೇವ್ರಪ್ಪ ಏನಂತೀವಿ? ಏನ್ ದೇವ್ರಪ್ಪ ಕೂಡ ಇಂತಹ ಬಿಸಿಲು ಸುಟ್ಟೋಗ್ತಾ ಇದೀವಿ ಅಪ್ಪ, ಈ ಒಂದೇ ಒಂದು ಎಸಿ ಇದೆ ನಮ್ಮ ಮನೆಗೆ ಎಲ್ಲರೂ ಕೂಡ ಎಸಿ ಇದ್ರೆ ಬೇಕಲ್ಲಪ್ಪ. ಏನ್ ದೇವ್ರಪ್ಪ ನಮ್ಗೆ ಮರ್ತ್ಬಿಟ್ಟಪ್ಪ. ದೇವ್ರು ನಿನ್ಗೆ ಎಷ್ಟು ಬೇಕು ಅಷ್ಟು ಕೊಟ್ಟಿರ್ತಾನೆ, ಅದ್ರಲ್ಲಿ ತೃಪ್ತಿ ಮಾಡ್ಬೇಕು. ಇಲ್ದಿದ್ದಕ್ಕೆ ಹಾಸಿಗೆ ಕಾಲ್ ಚಾಚಕ್ ಬೇಕಾದ್ರೆ ನೀನು 3 ಎಸಿ ಬೇಕಾದ್ರೆ ದೇವ್ರು ಗೊತ್ತು ಯಾವಾಗ ಕೊಡ್ಬೇಕು ಅವಾಗ ಕೊಡ್ತಾನೆ. ಸದ್ಯಕ್ಕೆ ಫ್ಯಾನ್ ಇಂದ ಇರ್ತಾರಪ್ಪ, ಫ್ಯಾನ್ ಇಂದ ಎಷ್ಟೋ ಜನ ಇದ್ದಾರೆ, ಸ್ಟ್ಯಾಂಡ್ ಫ್ಯಾನ್ ಇಂದ ಬಿಸಿಲಲ್ಲಿ ಎಷ್ಟೋ ಇದ್ದಾರೆ. ನನಗೆ ಒಂದು ಎಸಿ ಅಷ್ಟೇ. ದುಬೈಯಲ್ಲಿ ಇದ್ದಂಗೆ ನೀನು ಟಾಯ್ಲೆಟ್ ಹೋದ್ರೂ ಅಲ್ಲೊಂದು ಎಸಿ ಇರುತ್ತೆ, ಸ್ನಾನ ಮಾಡಕ್ ಹೋದ್ರೂ ಅಲ್ಲೊಂದು ಸೆಂಟ್ರಲ್ ಎಸಿ ಇರುತ್ತೆ, ನೀನು ಇಳಿದು ಎಲ್ಲಿ ಹೋದ್ರೂ ಅಲ್ಲಿ ಎಸಿ ಇರುತ್ತೆ, ಕಾರಲ್ಲಿ ಹೋದ್ರೂ ಎಸಿ ಇರುತ್ತೆ, ಎಲ್ಲಾರು ಒಂದು ಎಸಿ ಇರುತ್ತೆ. ಅಲ್ಲಿ ರಾಜಭವನ ಆಗಿದೆ. ಅದ್ಬಿಟ್ರೆ ನಮ್ಮನೆಯಲ್ಲಿ ಎಲ್ಲರೂ ಕುಳಿದು ನಾನು ಬಾತ್ರೂಮ್ ಹೋದ್ರೂ ಎಸಿ ಇರ್ಬೇಕು, ನಾನು ಟಾಯ್ಲೆಟ್ ಹೋದ್ರೂ ಎಸಿ ಇರ್ಬೇಕು ಅಂದ್ರೆ ಅಲ್ಲ. ದೇವರ ಮಕ್ಕಳೇ, ನಮ್ಮ ಸ್ಥಾನಮಾನಕ್ಕೆ ತಕ್ಕ ಹಾಗೆ ದೇವರು ನಮ್ಗೆ ಏನ್ ಕೊಡ್ತಾರೋ ಅದರಲ್ಲಿ ನಾವು ತೃಪ್ತಿ ಇರಬೇಕು, ಅದರಲ್ಲಿ ನಾವು ಸಂತೋಷ ಪಡಬೇಕು. ನೀನು ಏನ್ ಬೇಕು ಎಲ್ಲ ಕೊಡ್ತಾರೆ. ಕೊರೋ ಟೈಮ್ ದೇವ್ರು ಗೊತ್ತು, ಯಾವಾಗ ಏನ್ ಬೇಕು ನೀನು ದೇವ್ರು ಗೊತ್ತು. ಇವತ್ತು ನಮ್ಮ ಮನೇಲಿ ಎಸಿ ಇಲ್ಲ. 20 ವರ್ಷ ದುಬೈಲಿ ಇದ್ದು ಬಂದ್ರು ಸುಮ್ಮನೆ ಹಿಂಗೆ ಮನೇಲಿ ಇಟ್ಕೊಂಡು ಫ್ಯಾನ್ ಹಾಕೊಂಡು ಎಲ್ಲ ಇದು ಮಾಡ್ಕೊಂಡು ರೈಲ್ವೆ ಬರುತ್ತೆ. ಹಾಕ್ಸ್ಕೋಬೇಕಂದ್ರೆ 3 ರೂಮ್ ಹಾಕ್ಸ್ಕೋಬಹುದು. ಯಾಕೆ ನನಗೆ ಅದು ಮನಸ್ಸೇ ಬರ್ತಾ ಇಲ್ಲ, ನನಗೆ ಮನಸ್ಸೇ ಬರ್ತಾ ಇಲ್ಲ. ಸಾಕು ಫ್ಯಾನ್ ಇದೆ. ಯಾಕೆ ಗೊತ್ತಾ? ನನ್ನ ಅಕ್ಕಪಕ್ಕದಲ್ಲಿ ಸುತ್ತಲೂ ಜನ ನೋಡ್ತೀನಿ. ನಮ್ಮ ಮನೆ ಎದುರುಗಡೆ ಸೀಟ್ ಮನೆ ಇದೆ. ಪಾಪ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಪಾಪ ಅವರು ಹೆಣ್ಮಕ್ಳು ವಯಸ್ಸು ಮಕ್ಳು ಎಲ್ಲರೂ ಬಂದು ಆ ಈಟಿಗೆ ಇದಕ್ಕೆ ತಟ್ಕೊಳ್ಳಾರ್ದೆ ಆ ಮರದಲ್ಲಿ ಒಂದು ಮರ ಪಕ್ಕದಲ್ಲಿ ಬಂದು ಕುಂತ್ಕೊಳ್ತಾರೆ. ಅವರು ಆ ಕಡೆ ಈ ಕಡೆ ಅವರೆಲ್ಲ ಬಂದು ಆ ಈಟಿಗೆ ತಟ್ಕೊಳ್ಳಾರ್ದೆ ಆ ಫ್ಯಾನ್ಗೆ ಪಾಪ ಎಲ್ಲೋ ಹೋಗಿ ಗೋಡೆ ಪಕ್ಕದಲ್ಲಿ ಕುಂತ್ಕೊಳ್ತಾರೆ. ಗಾಳಿ ಇದ್ದಲೆ ಮನೆಯಲ್ಲಿ, ಕಿಟಕಿ ಇದ್ದಲೆ, ಸಣ್ಣ ಗುಡಿಸಲು ಮನೆಗಳಲ್ಲಿ. ನಾನು ತೀರ್ಮಾನ ಮಾಡಿದ ಅದಕ್ಕೆ ನಾನು ಅವರಿಗಿಂತ ನಾನು ಚೆನ್ನಾಗಿದ್ದೀನಿ. ಐ ಥ್ಯಾಂಕ್ ಗಾಡ್. ನಾನು ದೇವರು ಸ್ತೋತ್ರವಾಗಲಿ. ಅವ್ರು ನೋಡು ಬಿಸಿಲು ನೋಡ್ತಿರ್ತಾರೆ. ಅವರು ನಾನು ಹೇಳ್ತಾ ಇರ್ತೀನಿ, ಓ ಪಾಪ ಆ ಪಿಲ್ಲೋನ್ ಫೈನಲ್ ಪಿಲ್ಸು ಫೈನಲ್ ಮಾಡ್ಕೊಂಡ್ರು ಫ್ಯಾನ್ ಇದೆ. ಎಲ್ಲಿ ಎಷ್ಟು ನಾವು ಕರ್ತನಲ್ಲಿ ತಗ್ಗಿಸ್ತೀವಿ. ನಾವು ಯಾವಾಗ ಬಡತನವನ್ನು ನಮ್ಮ ಕೆಳಗಿಂತ ಬಡವ ನಾವು ನೋಡ್ತೀವೋ ಅದೇ ನಿಜವಾದಂಥ ಕ್ರೈಸ್ತತ್ವ, ಅದೇ ನಿಜವಾದಂಥ ಉಳಿದ ಮನಸ್ಸಿನ ಕ್ರೈಸ್ತರು. ನಾವು ಹಂಗಂತೇಳಿ ಹಾಕಬೇಡ ಅಂತ ಹೇಳಲ್ಲ. ನನಗೆ ಅವ್ರು ಕಾಣೋದ್ರಿಂದ ನಂಗೆ ಆಗುತ್ತೆ. ನಾನೇನು ದುಬೈಲಿದ್ರೆ ನಾನು 10 ರೂಮ್ 10 ಎಸಿ ಹಾಕಿಸ್ತಾ ಇದ್ದೆ. ನಾನೇ ನಿಮ್ಮನ್ನು ಇನ್ಸಲ್ಟ್ ಮಾಡಿ ಮಾತಾಡ್ತಾ ಇಲ್ಲ. ತನಕ ದೇವ್ರು ನಿಮಗೆ ಕೊಟ್ಟಿದ್ದಾನೆ. ಬಿ ಹ್ಯಾಪಿ. ಹಾಕೊಂಡ್ರೆ ಎಸಿ ಸಂತೋಷವಾಗಿರ್ರಿ. ನಾನು ಅದ್ರ ಬಗ್ಗೆ ಹೊಟ್ಟೆ ಕಿಚ್ಚಿಬಿಡೋಲ್ಲ. ನೀವು ಚೆನ್ನಾಗಿರ್ಬೇಕು, ನಾನು ಸಭೆ ಚೆನ್ನಾಗಿರ್ಬೇಕು. ಬಟ್ ನನ್ನ ಮಟ್ಟಿಗೆ ನಾನು ಹೇಳೋದಂದ್ರೆ ಯಾಕೋ ನನ್ನ ಮನಸ್ಸಾಕ್ಷಿ ಅಲ್ಲಿರೋ ಸುತ್ತಲೂ ಜನ ನೋಡಿದಾಗ ನಾನು ಒಪ್ಪದೇ ಇಲ್ಲ.
ಇಲ್ಲಿದೆ AC ಈ ರೂಮಲ್ಲಿ, ಇಲ್ಲಿ ಬಂದ ಇರೋಣ ಅಂದ್ರೆ ಟೈಮ್ ಅಲ್ಲಿ ಇಲ್ಲಿ ಬರ್ಸೋದಕ್ಕೆ ಸುಟ್ಟೋಗ್ಬಿಟ್ಟೆ 2-3 ಸಲ, ಅಷ್ಟು ಬಿಸಿಲು. ನಾವು ದೇವರನ್ನು ಕೊಟ್ಟಿದ್ರಲ್ಲಿ ನಾವೇನ್ ಮಾಡ್ಬೇಕು? ಸ್ತೋತ್ರ ಮಾಡೋಣ. ಇರೋದ್ರಲ್ಲಿ ನಾವು ತೃಪ್ತಿ ಪಡಿಸೋಣ. ದೇವರನ್ನ ಇರೋದ್ರಲ್ಲಿ ನಾವೇನ್ ಮಾಡ್ಬೇಕು? ಮಹಿಮೆ ಪಡಿಸೋಣ, ಸ್ತೋತ್ರ ಸಲ್ಲಿಸೋಣ, ಘನಪಡಿಸೋಣ ದೇವರನ್ನ. ನಾವು ಏನ್ ಮಾಡ್ತಾ ಇದೀಯ ಕಾರ್ಯ? ಇನ್ನೂ ಅದಿಲ್ಲ, ಇದಿಲ್ಲ, ಅದಿಲ್ಲ, ಇವ್ನ ಮಗ ಬೆಂಕಿ ಹಾಕ, ಅವ್ರ ಮಗ ಬೆಂಕಿ, ಇವ್ನು ಏನ್ ಮಾಡಲ್ಲ, ಅವ್ನು ಇದು ಮಾಡಲ್ಲ, ಅದು ಸಾಲಿಲ್ಲ, ಇದು ಸಾಲಿಲ್ಲ, ಇದೆಲ್ಲ AC ಕಾರಿಲ್ಲ, ಕಾರಲ್ಲಿ AC ಇಲ್ಲ, ಅದ್ರಲ್ಲಿ ಇಲ್ಲ, ಇವಿಲ್ಲ, ಈ ಬಿಸಿಲಲ್ಲಿ ಓಡಾಡ್ಬೇಕು, ಮಗ ಕೆಲ್ಸಕ್ಕೆ ಹೋಗ್ಬೇಕು, ಸಾಯ್ಬೇಕು, ಬರೀ ಇವೇನ. ಅಥವಾ ದೇವ್ರು ನೀವು ಸ್ತೋತ್ರ ಮಾಡ್ತಿದ್ದೆ, ಮಹಿಮೆ ಮಾಡ್ತಿದ್ದೆ, ಇರೋದ್ರಲ್ಲೇ ಸಂತೋಷ, ಇರೋದ್ರಲ್ಲೇ ಕನಪಡಿಸು, ಇರೋದ್ರಲ್ಲಿ ಸ್ತೋತ್ರ ಮಾಡಿ ದೇವರಿಗೆ. ಇನ್ನೂ ದೇವರು ಮೇಗ್ತಾ ಇರ್ತಾನೆ. ಇಲ್ಲದೆ ಇವುಗಳಿಗೆ ಆಸೆ ಪಡಬೇಡ. ನಿನ್ನ ಮುಂದೆ ಅನೇಕರು, ನಿನಗೆ ಇರುವುದರಲ್ಲಿ 1% ಇಲ್ಲ, ನಿನ್ನ ಮುಂದೆ ಎಷ್ಟೋ ಜನ ಬಡತನದಲ್ಲಿದ್ದಾರೆ. ಅವ್ರಿಗಾಗಿ ನೀನು ಪ್ರಾರ್ಥನೆ ಮಾಡೋದು, ಅವ್ರಿಗಾಗಿ ನೀನು ತ್ಯಾಗ ಮಾಡ. బీదలను కనికరించువాడు ధన్యుడు, బీదలను తప్పించేవాడు దేవుడు వారికి తిరిగి వడ్డీ సమేతం దేవుడు మనల్ని తిరిగిస్తాడు. బీదలను ప్రేమించేవాడు పరలోకంలో దేవుడు జ్ఞాపకం చేసుకుంటాడు. ಬರೀ ನಿನಗೆ ಇದ್ದಿದ್ದಲ್ಲ, ನಿನಗೆ 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 ದೇವರು ಕೊಟ್ಟಿದ್ದಲ್ಲ, ನಿನಗೆ ನೀನು ಕುಟುಂಬ, ದೇವರು ಕೊಟ್ಟ ನಿನಗೆ ನಿನ್ನ ಮನೆಗೆ ಅಲ್ಲ. ದೇವರು ಹೇಳ್ತಾರೆ ವಾಕ್ಯ, ಬಡವರಿಗೆ ನೀನು ಸಹಾಯ ಮಾಡು, ಬಡವರಿಗೆ ನೀನು ಕನಿಕರಿಸು. ಪ್ರಿಯ ಮಕ್ಕಳೇ, ಈ ಬಿಸಿಲು ಇವೆಲ್ಲ ನೋಡಿದಾಗ ನನಗೆ ಒಂದೊಂದ್ಸತಿ ಅನಿಸ್ತದೆ, ಬಹಳ ಹಳ್ಳಿಗಳಲ್ಲಿ ಸ್ಟ್ಯಾಂಡ್ ಫ್ಯಾನ್ಗಳಿಲ್ಲ. ನಮ್ಮ ಸಭೆಯ ಮುಖಾಂತರ ಎಷ್ಟೋ ಬಡವರಿದ್ದಾರೆ, ಎಷ್ಟೋ ಜನರಿಗೆ ಸೆಂಟ್ರ್ ಈಟು ಒಂದು ಸ್ಟ್ಯಾಂಡ್ ಫ್ಯಾನ್ಗಳನ್ನು ಗಿಫ್ಟ್ ಕೊಟ್ಟರೆ ಒಳ್ಳೇದಲ್ಲ. ನಮ್ಮ ಸಭೆ ಮುಖಾಂತರ ಅವ್ರಿಗೆ ಎಷ್ಟೋ ಸಂತೋಷ ಪಡ್ತಾರಲ್ಲ. ಎಷ್ಟೋ ಜನ ಬಡವರಿದ್ದಾರೆ. ಒಂದು ಫ್ಯಾನು ಒಂದು 2,000 ಆಗ್ಬೋದಲ್ಲ, ಒಂದು 20 ಫ್ಯಾನ್ಗಳು ತಂದು ಅವ್ರನ್ನ ಕರೆಸಿ ಕೊಡ್ಬೇಕಲ್ಲ. ಅದು ಹೋದ ವಾರದಿಂದ ನನಗೆ ಪ್ರೇರಣೆ ಬರ್ತಾ ಇದೆ, ಹೋದ ವಾರದಿಂದ ಬರ್ತಾ ಇದೆ. ಯಾಕಂದ್ರೆ ಮಳೆ ಬರುತ್ತೇನೋ, ಬೇಡ ಕ್ಯಾನ್ಸಲ್ ಮಾಡಿದ್ರೆ ಮಳೆನೂ ಬರ್ತಿಲ್ಲ. ನಾವು ನಮಗಿರುವುದರಲ್ಲಿ ನಾವು ಇತರರಿಗೆ ದಾನ ಧರ್ಮ ಮಾಡಬೇಕು. ಅದು ಕ್ರೈಸ್ತತ್ವ. ಇದ್ದವನಿಗೇ ಕೊಡೋದು, ಇರೋರಿಗೇ ಕೊಡೋದು ದೇವರ ವಾಕ್ಯ. ನಾವು ಅದಕ್ಕೋಸ್ಕರ ನಾವು ದೇವರನ್ನು ಮಹಿಪಡಿಸೋ. ದೇವರೇ ನನ್ನ ಬಾಯಿಗೆ ಇಸ್ಕೋ, ದಿನವೆಲ್ಲ ನಿನ್ನ ಘನತೆಯನ್ನು. ದೇವರು ಏನ್ ಮಾಡ್ತಾರೆ? ನಮ್ಮನ್ನು ದುಷ್ಟರ ಕೈಯಿಂದ, ಅನ್ಯಾಯಸ್ಥರ ಬಲದ ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡುವಂತನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಹಾಗೆ ನಮ್ಮ ಜೀವಿತದಲ್ಲಿ ಏನಂದ್ರೆ ದೇವರು ನಮ್ಮನ್ನು ಕೆಡುಕರ ಕೈಯಿಂದ ತಪ್ಪಿಸ್ತಾನೆ, ದೇವರು ನಮ್ಮನ್ನು ದುಷ್ಟರ ಕೈಯಿಂದ ತಪ್ಪಿಸ್ತಾನೆ, ದೇವರು ನಮಗೆ ಅನಾರೋಗ್ಯದಿಂದ ನಮ್ಮನ್ನು ತಪ್ಪಿಸ್ತಾನೆ, ದೇವರು ನಮಗೆ ಆ ಹಣದ ಸಮಸ್ಯೆಗಳಿಂದ ದೇವರು ನಮ್ಮನ್ನು ತಪ್ಪಿಸ್ತಾನೆ. ಯಾವಾಗ ಅಂದ್ರೆ ನಾನು ನೀನು ದೇವರನ್ನು ಪ್ರತಿದಿನ ಜ್ಞಾಪಕ ಮಾಡಿಕೊಳ್ಳುತ್ತಾ, ಸತ್ಯವೇದದ ಧ್ಯಾನದಲ್ಲಿರುತ್ತಾ, ಪ್ರಾರ್ಥನೆಗಳನ್ನು ಮಾಡುತ್ತಾ, ವಿಜ್ಞಾಪನೆಗಳನ್ನು ಮಾಡುತ್ತಾ, ಜನವೆಲ್ಲ ದೇವರಿಗೆ ಕಾರಣಿಸ್ಬೇಕು. ದೇವ್ರ ಸ್ತೋತ್ರ ಮಾಡು, ಆಗುತ್ತೆ. ಬೈಕ್ ಓಡಿಸ್ಬೇಕಾದ್ರೆ ದೇವ್ರ ಸ್ತೋತ್ರ ಮಾಡು, ಖಂಡಿತ ಆಗುತ್ತೆ. ದೇವರು ನಮ್ಗೆ ಆರೋಗ್ಯ ಕೊಟ್ಟಿದ್ದಾನೆ. ಈಗ ದೇವರು ನಮ್ಗೆ ಆರೋಗ್ಯ ಕೊಟ್ಟಿದ್ದಾನೆ. ಆರೋಗ್ಯ ಇದ್ದಾಗ ಪ್ರಾರ್ಥನೆ ಮಾಡು, ಬೈಬಲ್ ಓದು, ಸ್ತೋತ್ರ ಮಾಡು, ಕ್ರಮವಾಗಿ ಚರ್ಚಿಪ್ಪ, ದೇವರ ಸೇವೆ ಮಾಡು. 38 ವರ್ಷದ ವ್ಯಾಧಿಯಿಂದ ಬಿದ್ದವನು ಸೇವೆ ಮಾಡಕ್ಕಾಗಲಿಲ್ಲ. 38 ವರ್ಷದ ವ್ಯಾಧಿ ಇದ್ದಂತವನು ಪ್ರಾರ್ಥನೆ ಮಾಡಕ್ಕಾಗಲಿಲ್ಲ. 38 ವರ್ಷದ ವ್ಯಾಧಿ ಇರುವಂತವನು ಬೈಬಲ್ ಓದಕ್ಕಾಗಲಿಲ್ಲ. ಆದರೂ ದೇವರು ಅವನ ಪರಿಸ್ಥಿತಿ ನೋಡಿ ಅವನಿಗೆ ಸ್ವಸ್ಥತೆಯನ್ನು ಕೊಟ್ಟ. ಕೂಲಿಯಾದಂತವಳು, ಆಕೆ ಬಗ್ಗಿ ನಡಬಂದಂತವಳು, ಆಕೆ ಎದ್ದು ದೇವರ ಸನ್ನಿಧಾನ ಮನುಷ್ಯರು ನೋಡಕ್ಕಾಗಲಿಲ್ಲ. ದೇವರು ಆಕೆ ಮೇಲೆ ಕರುಣೆ ತೋರಿಸ್ತಾ ಆಕೆಯನ್ನು ನೆಟ್ಟಗೆ ಮಾಡ್ದ. ಅಯ್ಯೋ, ಆಸೆಯಲ್ಲಿ ಬಿದ್ದಂತ ಸಿಂಹದ ಅತ್ತೆ ಬಳಿಗೆ ಹೋಗಿ ದೇವರು ಸ್ವಸ್ಥ ಮಾಡ್ದ. ಆಕೆ ಎದ್ದು ದೇವರ ಸೇವೆಯನ್ನು ಪ್ರಾರಂಭ ಮಾಡಿದ. ದೇವರ ಮಕ್ಕಳೇ, ಅನಾರೋಗ್ಯದಲ್ಲಿ ಇರುವವರು ದೇವರ ಆರೋಗ್ಯವನ್ನು ಮಾಡಿದವರೆಲ್ಲರೂ ದೇವರ ಸೇವೆ ಉಪಯೋಗಿಸಲ್ಪಟ್ಟರು. ಇವತ್ತು ನಾವು ಆರೋಗ್ಯವಾಗಿದ್ದೇವೆ, ಕೈಕಾಲುಗಳು ಚೆನ್ನಾಗಿದ್ದಾವೆ, ನಾವು ಇನ್ನೂ ಸಣ್ಣ, ಇನ್ನೂ ಕೈ ಬಿದ್ದೋಗಿಲ್ಲ, ಕಾಲು ಬಿದ್ದೋಗಿಲ್ಲ, ನಾವು ಇನ್ನೂ ಏನು ಆಗಿಲ್ಲ. ಅಮ್ಮ ವಾಕ್ಯ ಕೇಳಮ್ಮ, ನಮ್ಗಿನ್ನೂ ಏನು ಆಗಿಲ್ಲ. ಸದ್ಯಕ್ಕೆ ಕೈಕಾಲು ಚೆನ್ನಾಗಿದ್ದಾವೆ, ಆಗ್ಬಾರ್ದು, ಇನ್ನೂ ಆಗಿಲ್ಲ. ಈಗಲಾದ್ರೂ ನಾವು ಎಚ್ಚೆತ್ತುಕೊಂಡು ದೇವರಿಗೆ ಸ್ಥಾನಮಾನ ಕೊಡೋಣ. 24 ಗಂಟೆಗಳು ಬೈಬಲ್ ಹಿಡಿಯೋಣ. ಮನೆಯಲ್ಲಿದ್ದಾಗ 24 ಗಂಟೆಗಳ ಕಾಲ ದೇವರ ಸನ್ನಿಧಾನದಲ್ಲಿ ಸ್ತೋತ್ರ ಯಜ್ಞಗಳನ್ನು ಮಾಡೋಣ, ಪ್ರಾರ್ಥನೆ ಮಾಡೋಣ. ಯಾಕೆ ನಿನ್ನನ್ನು ದೆವ್ವ ಬಿಟ್ಟು ಹೋಗಲ್ಲ? ಯಾಕೆ ನಿನಗೆ ಕಷ್ಟಗಳು ಹೋಗಲ್ಲ? ಯಾಕೆ ನಿನಗೆ ಆರೋಗ್ಯ ಬಿಟ್ಟು ಹೋಗಲ್ಲ? ಒಂದು ಸತಿ ದೇವರನ್ನು ಪರೀಕ್ಷೆ ಮಾಡಿ ನೋಡು.
ತಿಳಿದು ಇವತ್ತು ಎಷ್ಟೋ ಜನ ಬೈಬಲ್ ಓದ್ತಿಲ್ಲ, ತಿಳಿದು ಇವತ್ತು ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಿಲ್ಲ, ತಿಳಿದು ದೇವರಿಗೆ ಕೊಡುವಂತ ಸ್ಥಾನಮಾನ ಸಮಯ ಕೊಡ್ತಾ ಇಲ್ಲ. ಯಾಕೆ ಇಷ್ಟ? ನೀನು ಕುಂತುಕೊಳ್ಳೋದಕ್ಕೆ ಸುಸ್ತಾಗುತ್ತೀವಿ, ಬೈಬಲ್ ಮುಟ್ಟಿಸೋದು ಸುಸ್ತಾಗುತ್ತೇವೆ. ಆತನ ಎದುರಿಸುವುದಕ್ಕೆ ಏಸೈನ ಹತ್ರ ನೀ ಕುಂತ ಜಾಗದಲ್ಲಿ ಪ್ರಾರ್ಥನೆ ಖಂಡಿತವಾಗಿ ದೇವರು ನಿನ್ನನ್ನು 38 ವರ್ಷದಿಂದ ಬಿದ್ದವನು ಎಬ್ಬಿಸ್ತಾನೆ. 18 ವರ್ಷದಿಂದ ನೆಲವಾಗಿದ್ದ ಸ್ತ್ರೀಯನ್ನು ನೆಟ್ಟಗೆ ಮಾಡಿದಾಗ ದೇವರು ನಿನ್ನನ್ನು ನೆಟ್ಟಗೆ ಮಾಡ್ತಾನೆ. ಶಿವನ ಹತ್ತೆ ಜ್ವರದಲ್ಲಿ ಬಿದ್ದಂತವಳು ಎಬ್ಬಿಸಿದಾಗೆ ದೇವರನ್ನು ಎಬ್ಬಿಸ್ತಾನೆ. ಬಟ್ ನಿನ್ನ ಹೃದಯವನ್ನು, ನಿನ್ನ ಧ್ಯಾನವನ್ನು, ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ದೇವರ ಕಡೆಗೆ ಕೊಡು. ಇದನ್ನು ಮಾತ್ರ ಹಿಡಿಯೋದು ಬಿಡಬೇಡ, ಇದನ್ನು ಮಾತ್ರ ನೀನು ಹಿಡಿಯೋದು ಬಿಡಬೇಡ, ಇದನ್ನು ಮಾತ್ರ ಓದೋದು ಮರಿಬೇಡ, ಇದನ್ನು ಮಾತ್ರ ನೀನು ಕಂಪ್ಲೇಂಟ್ ಕೊಡೋದು ಬಿಡಬೇಡ, ಇದನ್ನು ಮಾತ್ರ ಚರ್ಚಿಗೆ ಬರ್ಬೇಕಾದ್ರೆ ತರೋದು ಬಿಡಬೇಡ, ಇದನ್ನು ಮಾತ್ರ ನೀನು ಮಲಗಬೇಕಾದ್ರೆ ನೀನು ಓದಿ ನೀನು ಪಕ್ಕದಲ್ಲಿ ಇಟ್ಕೊಳ್ಳೋದು ಬಿಡಬೇಡ. ಇದು ಜೀವವುಳ್ಳ ವಾಕ್ಯ, ಜೀವವುಳ್ಳ ದೇವರಿದು. ಇದು ಬಿಟ್ಟು ನೀನು ಎಷ್ಟು ಹೇಳಿದ್ರು, ಇದು ಬಿಟ್ಟು ನೀನು ಎಷ್ಟು ವಾಕ್ಯಗಳು ಬಾರಿಸಿದ್ರು, ಇದು ಬಿಟ್ಟು ನೀನು ಎಷ್ಟು ಬಂದ್ರು ನಿನ್ನ ಜೀವನವೇ ಶೂನ್ಯ, ನಿನ್ನ ಜೀವನವೇ ಶೂನ್ಯ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಿತ್ತು, ಆ ವಾಕ್ಯವು ದಿಸ್ ಇಸ್ ದ ಗಾಡ್, ಇದು ದೇವರು. ಈ ದೇವರನ್ನು ಹಿಡಿತಾ ಇದೆಯಾ? ತೀರ್ಮಾನ ಮಾಡ್ಕೊಳ್ಳಿ. ನಾನು ಮುಗಿಸ್ತಾ ಇದ್ದೇನೆ. ನಿಮಗೆ ಕೈ ಮುಗಿದು ನಾನು ಕೇಳ್ಕೊತೀನಿ, ನಮ್ಮ ಸಭೆ ಬಲಪಡಬೇಕು, ನಮ್ಮ ಸಭೆಯಲ್ಲಿ ಎಲ್ಲರ ಐಶ್ವರ್ಯರಾಗಬೇಕು, ನಮ್ಮ ಸಭೆಯಲ್ಲಿ ಎಲ್ಲರೂ ಎಸಿ ಇರಬೇಕು, ನಮ್ಮ ಸಭೆಯಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು, ನಮ್ಮ ಸಭೆಯಲ್ಲಿ ಎಲ್ಲರೂ ಸಾಲದವರಾಗಿರ್ಬೇಕು, ನಮ್ಮ ಸಭೆಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ನಿಷ್ಠೆಯಿಂದ ಇರಬೇಕು, ನಮ್ಮ ಸಭೆಯಲ್ಲಿ ಎಲ್ಲರೂ ಆಚಾರ ಪದ್ಧತಿಗಳನ್ನು ಬಿಡಬೇಕು. ಇದು ಹೇಳ್ಕೋಬೇಕು. ಖಂಡಿತವಾಗಿ ಇದು ನಿನ್ನ ದೇವರು, ಇದು ನಿನ್ನ ದೇವರು, ಇದು ನಿನ್ನ ಜೊತೆಯಲ್ಲಿದ್ದರೆ, ಇದಕ್ಕೆ ಬಹಳಷ್ಟು ಉದಾಹರಣೆ ಇದೆ. ಎಕ್ಸಾಂಪಲ್ ಬೈಬಲ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಮುಗಿಸ್ತಾ ಇದ್ದೀನಿ. ಇದೊಂದು ನಿನ್ನ ಜೊತೆಯಲ್ಲಿದ್ದು ನೀನು ದಿನನಿತ್ಯ ನೀನು ಆಫೀಸಲ್ಲಿ ಕೂತಿರ್ತೀಯ, ಸುಮ್ಮನೆ ವೇಸ್ಟ್ ಮಾಡಬೇಡ ಟೈಮ್. ತೆಗಿ ಬೈಬಲ್, ಒಂದು ಸ್ವಲ್ಪ ಓದ್ಕೊ. ನೀನು ಮನೇಲಿ ಇರ್ತೀಯ, ವೇಸ್ಟ್ ಮಾಡಬೇಡ ಟೈಮ್. ತೆಗಿ ಬೈಬಲ್. ನನಗೆ ಗೊತ್ತು ನಿನ್ಗೆ ತೆಗಿಯೋಕ್ಕಾಗಲ್ಲ ಬೈಬಲು, ಅದು ನಾನು ಚೆನ್ನಾಗಿ ಗೊತ್ತು. ನಾನು ಯಾಕಂದ್ರೆ ಬಾರಿ ಕಡೆ ಇಂಥವೆಲ್ಲ ವಾಕ್ಯ ಹೇಳ್ತಾರೆ, ಬಾರಿ ಅಬ್ಸರ್ವ್ ಮಾಡಿ. ಕೆಲವರೆಲ್ಲ ಸಾಕ್ಷಿ ಹೇಳ್ತಾರೆ, ಇಲ್ಲ ಸರ್ ಅಷ್ಟೇ ಅದು ಬೈಬಲ್ ತಗೊಳಕ್ ಹೋಗ್ತೀನಿ, ಏನೋ ಒಂದು ಸಮಸ್ಯೆ. ಬೈಬಲ್ ಮುಟ್ಟಕ್ಕೆ ಹೋಗ್ತೀನಿ, ಆವಾಗಲೇ ಕೈ ನೋವು ಬರುತ್ತೆ. ಬೈಬಲ್ ಮುಟ್ಟಕ್ಕೆ ಹೋಗ್ತೀನಿ, ಕಣ್ಣು ಆವಾಗಲೇ ಗುಡ್ಡ ಅಲ್ಲಾಡ್ತಿರ್ತವೆ. ಬೈಬಲ್ ಮುಟ್ಟಕ್ಕೆ ಹೋಗ್ತೀನಿ, ಯಾರೋ ಬಂದು ನನ್ನ ಪೀಡಿಸ್ದಂಗೆ ಇರ್ತಾರೆ. ಮತ್ತೆ ಯಾವ್ದು ಪೀಡಿಸ್ತಿದೆ ನಿನಗೆ? ದೆವ್ವ. ನೀನು ಯಾಕಂದ್ರೆ ಬೈಬಲ್ ಹಿಡಿತಿದ್ದ ದೆವ್ವಕ್ಕೆ ಹೆದರಿಕೆ ಆಗ್ತದೆ. ಆ ಎದುರುಗಳನ್ನ ದೆವ್ವ ಬಿದ್ದೋಗ್ಬೇಕು ಅಂದ್ರೆ ಇದು ನೀನು ಹಿಡಿಬೇಕು. ಅವಾಗ ಯಾರು ನೀವು ಏನು ಮಾಡಲ್ಲ. ಎಷ್ಟು ವರ್ಷದಿಂದ ನೀವು ಯೇಸುವನ್ನು ನಂಬಿದಿರಿ? ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಯೇಸು ಕ್ರಿಸ್ತನ ಅಂಗೀಕರಿಸಿದಿರಿ? ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಎಷ್ಟು ಸಾರಿ ನೀವು ಬೈಬಲ್ ಓದಿದ್ದೀರಾ ಯೇಸುವನ್ನು ನಂಬೋದ್ಮೇಲೆ? ಇದು ಅಧ್ಯಾಯ ಎಷ್ಟು ಸಾರಿ ಬೈಬಲ್ ಫುಲ್ ಬೈಬಲ್ ಓದಿ ಮುಗಿಸಿದ್ರೆ ಯೇಸುವನ್ನು ನಂಬೋದ್ಮೇಲೆ? ಎಷ್ಟು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿಯನ್ನು ನಂಬೋದ್ಮೇಲೆ? ದಯಮಾಡಿ ನನ್ನ ಕೈಗಳನ್ನು ಓದಿ ಹೇಳ್ತೀನಿ, ನೀನು ಬದುಕಿ ಚೆನ್ನಾಗಿ ಬಾಳ್ಬೇಕು ಅಂದರೆ, ನೀನು ಕ್ಷೇಮವಾಗಿ ಆರೋಗ್ಯವಾಗಿ ಯೋಗ್ಯವಾಗಿರ್ಬೇಕಂದ್ರೆ, ನಿನ್ನಲ್ಲಿರುವಂಥ ದುರಾತ್ಮ ದೆವ್ವಗಳು ಬಿಟ್ಟು ಹೋಗ್ಬೇಕಂದ್ರೆ ಇದನ್ನು ಕಷ್ಟವಾದ ಹಿಡಿ. ಇದನ್ನು ಕಷ್ಟವಾದ ಬೈಬಲ್ ಓದ್ತಿರೋ. ನಾನು ಇನ್ನೊಂದು ಹೇಳ್ತೀನಿ ಕೇಳ್ರಿ, ನಾನು ಮುಗಿಸೋಕ್ಕಿಂತ ಮುಂಚೆ. ನೀನು ಚೆನ್ನಾಗಿ ಬೈಬಲ್ ಓದ್ತಿರೋ, ನಿನಗೆ ಕಮ್ಮಿ ಒಂದು 15 ಸತಿ ಹಾಕ್ಲಿಕ್ಕೆ ಬರಲಿಲ್ಲ ಅಂದ್ರೆ ನಾನು ವಾಕ್ಯ. ಯಾಕೆ? ನೀನು ಬೈಬಲ್ ಓದು, ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಕರೆಕ್ಟಾಗಿ ಓದ್ತಾ ಇದ್ರು, ಕರೆಕ್ಟಾಗಿ ಓದ್ತಿರು. ಕಮ್ಮಿ ಅಂದ್ರೆ ಒಂದು 10 ರಿಂದ 15 ಸಲ ಬೈಬಲ್ ಓದ್ತಾನೆ ನಿದ್ದೆ ಬಂದಾಗುತ್ತೆ. ಏನ್ ಹೇಳೋದು? ನೀನು ಇಷ್ಟು ವರ್ಷ ಬೈಬಲ್ ಓದೋದು ಬಿಟ್ಟಿದ್ಯಲ್ಲ, ಸರಿಯಾಗಿ ಗೊತ್ತಿಲ್ವಲ್ಲ, ನಿನ್ನನ್ನು ಚೆನ್ನಾಗಿ ಫೆವಿಕಲ್ ಅಂಟಾಕೊಟ್ಟಿದೆ. ಯಾವುದು? ಯಾವುದು? ಅವಳು ಹೇಳಿದೆ ಯಾವುದು? ಸೈತಾನಲ್ಲ, ದೆವ್ವ. ದೆವ್ವಗಳೇ ಮತ್ತೆ ರೋಗ ಬಂದಿದೆ, ದೆವ್ವಗಳಿಂದಲೇ ನಡ್ಕೊಟ್ಟಿದ್ದು, ದೆವ್ವಗಳಿಂದಲೇ ಸಮಾಧಿಯಲ್ಲಿ ದೆವ್ವಗಳು ಹಿಡಿದು ಅವನಿಗೆ ಸರಪಡಿಯಿಂದ ಹಾಕಿ ಕಟ್ಟಿ ಅವನನ್ನು ಎಷ್ಟು ಬಂದೋಬಸ್ತ್ ಮಾಡಿದ್ರು ಅವನನ್ನ ಯಾರು ತಡೆಯಕ್ಕಾಗಿಲ್ಲ. ಯೇಸು ಸ್ವಾಮಿ ಹೋಗ್ತಿದ್ದಾನೆ, ಆ ದೆವ್ವಗಳಲ್ಲಿ ಎದ್ಬಿಟ್ಟು ಅವನು ಹೇಳ್ತಾನೆ, ಅಪ್ಪ ನೀನು ಬರಬೇಡ, ನಾನು ಬಿಟ್ಟು ಹೋಗೋದು. ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ, ಅವನು ಬಿಟ್ಟು ಹೋದ್ವಿ ಎಲ್ಲವೂ. ಬೇರೆ ದೇವರನ್ನು ನಾವು ಪ್ರೀತಿ ಮಾಡಿದ ಸ್ತುತಿ ಮಾಡಿದ. ನಾನು ಹೇಳಿದ್ದೀನಿ, ಒಂದ್ಸಲ ಚಾಲೆಂಜ್ ತಗೊಳ್ಳಿ ನಿಮ್ಮ ಜೀವಿತಕ್ಕೆ.
ನಾನು ಹೇಳಿದ ಒಂದ್ಸತಿ ನೀವು ಚಾಲೆಂಜ್ ತಗೊಂಡ್ರಿ, ಸೇವಕನ ನಾನು ಹೇಳ್ತೇನೆ, ನಾನು ಕೈ ಜೋಡಿಸಿ ಹೇಳ್ತಿದ್ದೀನಿ, ನೀನು ನಿಜವಾಗ್ಲೂ ದಿನ ಬೆಳಗ್ಗೆ ಎದ್ದು ಒಂದು ಅಧ್ಯಾಯ ಓದು. ಎಷ್ಟು ಸತಿ ಹಾಕ್ಲಿಕ್ಕೆ ಬರುತ್ತೋ ಒಂದು ಎಕ್ಸೈಸ್ ಬರ್ಕೋ, ಭಾನುವಾರ ಬಂದು ಸರ್ ನಾನು ಬೆಳಿಗ್ಗೆ ಈ ಅಧ್ಯಾಯ ಓದಿದೆ, ಸೋಮವಾರ ರಾತ್ರಿ ಈ ಅಧ್ಯಾಯ ಓದಿದೆ, ಒಂದು 7 ಸತಿ ಆಕಳಿಗೆ ಬಂತು, ತುಂಬುವಾಗ 3 ಸತಿ వచ్చింది ಅಕ್ಷರ. ಓಕೆ, ಭಾಳ ನಿದ್ದೆ ಬರಂಗೆ ಒಂದು 5 ಸತಿ ಆಯ್ತು. ಅಯ್ಯೋ ನನಗೇನೋ ಕಣಕಿತ್ತು ನಂಗೆ ಆಯ್ತು, ನಾನು ನೆಗದು ಬಿದ್ದಂಗೆ ಆಯ್ತು ನನಗೆ ಅಂತ ಎಲ್ಲ ಬರ್ದಿಡು. ಇಲ್ಲಿ ಬಂದು ಬರೋವರ ಸಾಕ್ಷಿ ಹೇಳಬೇಕು. ನಿಜವಾದ ಕ್ರೈಸ್ತರಾದ ನೀವು ಇಲ್ಲಿ ಬಂದು ಸಾಕ್ಷಿ ಹೇಳು. ನಾನು ಹೇಳಿದ್ದು ಅದು ಆಗ್ಲಿಲ್ಲ ಅಂದ್ರೆ ಮತ್ತೆ ನೋಡಿ, ಅದನ್ನ ನೀನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ವಾರ ಆದ್ಮೇಲೆ ನೀನು ಬೈಬಲ್ ಓದ್ಬೇಕಾದ್ರೆ ನೀನು ಓದಿಲ್ಲ ಅನ್ನೋದು ನೀನು ಓದು ಅನ್ನುತ್ತೆ. ಅರ್ಥ ಆಗ್ತಿದ್ಯಾ? ನೀನು ಬೈಬಲ್ ಓದಿಲ್ಲ ಅಂದ್ರು ನೀನು ಓದೋದು ಯಾಕೆ? ಒಂದು ವಾರ ಏನೇನು ಇದ್ವೋ ಅಂಧಕಾರ ಶಕ್ತಿಗಳು, ಪಿಶಾಚಿಗಳು, ದೆವ್ವಗಳು, ಆಕಳಿಕೆಗಳು, ತುಮ್ಮು, దగ్గు, ತಮ್ಮು ಎಲ್ಲ ಬಿಟ್ಟೋಗ್ಬಿಟ್ಟಿರ್ತವೆ. ಇನ್ನೊಂದು ವಾರ ನೆಕ್ಸ್ಟ್ ವಾರ ಬರೋರಿಗೆ ನಿನ್ನ ಮುಖದಲ್ಲಿ ಕಳೆ, ನೀನ್ ನಗು, ನೀನ್ ಬಂದ್ರೆ ನಾನು ಕುಂತ್ಕೋಬೇಕು, ನಾನು ಜೀವ ಇರ್ಬೇಕು, ನಾನು ದೇವ್ರು ಆಡ್ಬೇಕು, ನೀನ್ ಕನಪಡಿಸ್ಬೇಕು, ನೀನ್ ಸೋಮೇಲೆ ತನ್ನಿರಲ್ಲ, ನೀನಿರೋ ಫಲಂತಿಗಳು ಇರಲ್ಲ, ಎಲ್ಲ ದೇವ್ರು ಬಿಟ್ಟಾಗಿರ್ತಾರೆ, ನಿನ್ ರೋಗಗಳೆಲ್ಲ ವಾಸಿಯಾಗಿರ್ತವೆ. ನನಗಿರೋ ರೋಗ ಇದೆ, ಆಕ್ಟಿವ್ ಆಗಿರ್ತೀವಿ, ಸಮಥಿಂಗ್ ವೀಕ್ನೆಸ್ ನಿಮ್ಮಲ್ಲಿದೆ, ಇದರಲ್ಲಿ ದೇವ್ರನ್ನ ಆಶ್ರಯಿಸಿ ದಯಮಾಡಿ ನಾನು ಹೇಳಿದ್ದು ಸೀರಿಯಸ್ ತಗೊಂಡ್ರಿ. ಓದ್ರಿ, ಪ್ರಾರ್ಥನೆ ಮಾಡಿ, ಓದ್ರಿ, ಪ್ರಾರ್ಥನೆ ಮಾಡಿ, ಓದ್ರಿ, ಪ್ರಾರ್ಥನೆ ಮಾಡಿ. ಸಣ್ಣ ಸಣ್ಣ ವಿಷಯಗಳು ಯಾವಕ್ಕೆ ಇವಕ್ಕೆ ಟೈಮ್ ಕೊಟ್ಟು ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಅವ್ನ ಸತ್ರ ಹೋಗ್ತೀವಿ, ಇವ್ನು ಬದುಕಿದ್ರು ಹೋಗ್ತೀವಿ, ಅವ್ನು ಹುಟ್ಟಿದ್ರು ಹೋಗ್ತೀವಿ, ಇವ್ರು ಕರೆದ್ರು ಹೋಗ್ತೀವಿ, ಅವ್ರು ಕಲಿತೀವಿ. ಮನೇಲಿ ಪ್ರಾರ್ಥನೆಗಳು ಇರಲ್ಲ, ಮನೇಲಿ ಪ್ರೇಯರ್ ಇರಲ್ಲ, ಬೈಬಲ್ ಇಡ್ತಿರಲ್ಲ. ಇವಾಗ ಮಾತ್ರ ಸುತ್ತ ಹಂಗೆ ಗಿರ್ಗಿಟ್ಲೆ ಕುಂಬಳಕಾಯಿ ಸುತ್ತ ಸುತ್ತಾ ಇರ್ತೀವಿ, ಬೈಬಲ್ ಮಾತ್ರ ಗೊತ್ತಿರಲ್ಲ. ಇದೆಲ್ಲ ಕ್ರೈಸ್ತರ ಲಕ್ಷಣ ಅಲ್ಲ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ತಾನೆ. ಬೈಬಲ್ ಓದ್ಕೋ, ಬೈಬಲ್ ಇಟ್ಕೋ, ಬೈಬಲ್ ತಕ್ಕೋ, ಬೈಬಲ್ ಓದ್ಕೋ, ಪ್ರಾರ್ಥನೆ ಮಾಡು, ತಲೆ ಮೇಲೆ ಇಟ್ಕೋ, ದೇವರನ್ನು ಆರಾಧಿಸು. ಇದರಲ್ಲಿ ಕ್ರೈಸ್ತತ್ವ. ದೇವರನ್ನು ಆರಾಧಿಸು, ಆತನ ಆರಾಧಿಸುವಂತವರು ಆತ್ಮೀಯತೆಗೆ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸು, ದೇವರನ್ನು ದಾನಪಡಿಸು. ನಿನ್ನ ತಪ್ಪುಗಳಿದ್ರೆ ಒಪ್ಕೋ, ನಿನ್ನ ಪಾಪಗಳಿದ್ರೆ ಒಪ್ಕೋ, ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಡು, ಕ್ಷಮಿಸು, ಆತನ ದೇಹ ರಕ್ತ ಕೈ ಹಾಕು. ನಿನಗೆ ದೇವರು ಆಶೀರ್ವಾದ ಕೊಡ್ತಾನೆ, ನಿನಗೆ ಬೇಕಾದ ಆಸ್ತಿ ಹಣ ಅಂತಸ್ತನ್ನು ಕೊಡ್ತಾನೆ. ನಿನಗೆ ಒಂದು ಎಸಿ ಅಲ್ಲ, ನೀನು ಎಲ್ಲ ರೂಮ್ಗಳು, ನಿನ್ನ 10 ರೂಮ್ ಇದೆ, 10 ರೂಮ್ಗಳು ದೇವರಿಗೆ ಎಸಿ ಕೊಡ್ತಾನೆ. ನಿನಗೆ ಏನೇನು ಬೇಕೋ ದೇವರು ಎಲ್ಲವನ್ನು ಕೊಡ್ತಾನೆ. ಅದು ಸೇವಕನಾಗಿ ನಾನು ಆಶೀರ್ವಾದ ಮಾಡ್ತೇನೆ, ಹೇಳ್ತೀನಿ. ಬಟ್ ನೀನು ಕೊಡಬೇಕಾದಂಥದ್ದು ದೇವರಿಗೆ ಕೊಡು, ಆರಾಧನೆ ಕೊಡಬೇಕಂತ ಸ್ಥಾನ ದೇವರಿಗೆ ಕೊಡು, ನಿನ್ನ ಸಂಪಾದನೆ ಕೊಡಬೇಕಾದನ್ನ ದೇವರಿಗೆ ಕೊಡು. ಕರ್ತನು ನಿನ್ನನ್ನು ಕೈ ಬಿಡೋದಿಲ್ಲ. ದಾವೀದನಾಗಿ ಉನ್ನತ ಸ್ಥಾನಕ್ಕೆ ತರ್ತಾರೆ. ದೇವರನ್ನು ಆರಾಧಿಸುವಂತ ನಾವು ಆತನ ಶಿಲುಬೆ ರಕ್ತವನ್ನು ಜ್ಞಾಪಕ ಮಾಡಿಕೊಂಡು, ಪುನರುತ್ಥಾನವನ್ನು ಜ್ಞಾಪಕ ಮಾಡಿಕೊಂಡು ಆತನ ಆರಾಧಿಸೋಣ, ಸ್ತುತಿ ಮಾಡೋಣ, ದೇವರ ವಿಧಾನಪಡಿಸೋಣ. ದೇವರು ಈ ವಾಕ್ಯವು ನಿಮಗೆ ಆಶೀರ್ವಾದಕರವಾಗಿರಲಿ. ನಾನು ಅಂತೇನೆ ನೀವೆಲ್ಲರೂ ಇವತ್ತು ಸಾಯಂಕಾಲ ನಾಳೆ ಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನೋಟ್ಬುಕ್ ತಗೊಂಡೋಗಿ ಹೋಗ್ತಾ 40 ಪೇಜಿಂದ 100 ಪೇಜ್ದು ಏನೇನು ಬರುತ್ತೋ ಓದ್ಬೇಕಾದ್ರೆ ಏನೇನು ಆಗ್ತದೆ ಎಲ್ಲ ಬಂದಿಡ್ರಿ. ನಾನು ಅನಿಸ್ತದೆ ಒಂದು 10 ಜನ ಆದರೂ ಬರೋಲ್ಲ, ಸಾಕ್ಷಿ ಹೇಳ್ತೀರ. ಎಷ್ಟೊತ್ತಿ ಹಾಕ್ಲಿಕ್ಕೆ ಬಂತು, ಎಷ್ಟೊತ್ತು ತುಂಬ ಬಂತು, ಎಷ್ಟೊತ್ತು ನಿದ್ದೆ ಬಂತು, ಎಷ್ಟೊತ್ತಿಗೆ ಬೇಜಾರಾಯಿತು, ಎಲ್ಲ ಬಂತು. ಸಾಕ್ಷಿ ಹೇಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮಿಂದ ಬೇರೆಯವರು ಸಹ ಆಧ್ಯಾತ್ಮಿಕವಾಗಿ ದೇವರನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ.